ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕೆಮ್ ಮಾಸ್ಟ್ರಿ ಆನ್ಲೈನ್ ಕ್ಲಾಸ್. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋಂಥ ಮೊದಲನೇ ಚಾಪ್ಟ್ರು ಹ್ಯಾಲೋ ಆಲ್ಕೈನ್ಸ್ ಆ್ಯಂಡ್ ಹ್ಯಾಲೋ ಆಲ್ಕೈನ್ಸ್ ಮತ್ತು ಹ್ಯಾಲೋವರಿನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ದಿಸ್ ಈಸ್ ಪ್ಯೂರ್ಲಿ ಆನ್ ಬೋರ್ಡ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಬೋರ್ಡ್ ಎಕ್ಸಾಮ್ಗೆ ಕ್ವಿಕ್ ರಿವಿಷನ್ ಹಾಗೆ ಬೋರ್ಡ್ ಎಕ್ಸಾಮ್ಸ್ಗೆ ಕಾನ್ಸಂಟ್ರೇಟ್ ಮಾಡಿ ಕ್ವಿಕ್ ರಿವಿಷನ್ಸ್ ಆಗುವಾಗೆ ಈ ಚಾಪ್ಟರ್ನ ನೋಡ್ತಾ ಇದ್ವಿ. ಏನೇನು ಇಂಪಾರ್ಟೆಂಟ್ ಕವರ್ ಆಗಬೇಕು ಕ್ವಿಕ್ ರಿವಿಷನ್ಸಲ್ಲಿ, ಆಯಿತಾ? ಈ ಕ್ವಿಕ್ ರಿವಿಷನ್ಸಲ್ಲಿ ಫಸ್ಟ್ ನಾವು ನೋಡಬೇಕಾಗಿರೋಂಥ ಫಸ್ಟ್ ಟಾಪಿಕ್ ಬಂದು ಅಲೈಲಿಕ್ ಮತ್ತು ಬೆನ್ಝೈಲಿಕ್ ಹ್ಯಾಲೈಡ್ಸ್ ಅಂತಿದೆ. ತುಂಬ ಸಲ ಇದನ್ನು ಮಲ್ಟಿಪಲ್ ಚಾಯ್ಸಲ್ಲಿ ಕೇಳಿ ನಾವು ಆನ್ಸರ್ ತಪ್ಪಾಕೋದು ಉಂಟು. ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ. ಅಲೈಲಿಕ್ ಅಂತ ಬಂದಾಗ ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇದ್ದು ಅದರ ಪಕ್ಕದಲ್ಲಿರೋ ಕಾರ್ಬನ್ಗೆ ಹ್ಯಾಲೋಜನ್ಸ್ ಏನಾದ್ರು ಫಿಕ್ಸ್ ಆದರೆ, ಓಕೆ, ಹೀಗೆ sp3 ಹೈಬ್ರಿಡೈಸ್ ಕಾರ್ಬನ್ಗೆ ಅಥವಾ sp3 ಹೈಬ್ರಿಡೈಸ್ ಕಾರ್ಬನ್ಗೆ ಒಂದು ಹ್ಯಾಲೋಜನ್ ಏನಾದ್ರು ಫಿಕ್ಸ್ ಆಗ್ತಿದೆ ಅಂತಂದರೆ, ಸೊ ಇಟ್ ಮೇ ಬಿ ಹ್ಯಾಲೋಜನ್ಸ್ ಅಂತ ಬಂದಾಗ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಆಯಿತಾ, ಫ್ಲೋರಿನ್, ಯಾವುದಾದ್ರು ಆಗಲಿ, ಇದು sp3 ಹೈಬ್ರಿಡೈಸ್ಡ್ ಕಾರ್ಬನ್ಗೆ ಫಿಕ್ಸ್ ಆಗಬೇಕಿದು. ಓಕೆ, ಇದನ್ನು ನಾವೇನಂತ ಕರಿತೀವಿ? ಅಲೈಲಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಓಕೆ, ಇನ್ನೊಂದು ಕಂಡೀಷನ್ ಹಿಂಗೆ ಇರಬೇಕು, ಡಬಲ್ ಬಾಂಡ್ ಇರಬೇಕು, ಡಬಲ್ ಬಾಂಡ್ ಪಕ್ಕದ ಕಾರ್ಬನ್ಗೆ ಹ್ಯಾಲೋಜನ್ ಫಿಕ್ಸ್ ಆಗಿರಬೇಕು. ಇನ್ನೊಂದು ಇರುವಂಥದ್ದು ಬೆನ್ಝೈಲಿಕ್ ಹ್ಯಾಲೈಡ್ಸ್ ಅಂತಿದೆ. ಬೆನ್ಝೈಲಿಕ್ ಹ್ಯಾಲೈಡ್ಸ್. ಓಕೆ, ಒಂದು ಗಮನ ಇಡಬೇಕಾಗಿದೆ ಏನಂತಂದರೆ ಎಲ್ ಐ ಸಿ ಯಾವುದೇ ಕಾಂಪೋನೆಂಟಲ್ಲಿ ಎಲ್ ಐ ಸಿ ಬಂದಿದೆ ಅಂತಂದರೆ, ಸೊ ಏನಾಗ್ತಿದೆ ಅಂತಂದರೆ ಹ್ಯಾಲೋಜನ್ ಅನ್ನೋದು sp3 ಹೈಬ್ರಿಡೈಸ್ಡ್ ಕಾರ್ಬನ್ಗೆ ಹ್ಯಾಲೋಜನ್ ಫಿಕ್ಸ್ ಆಗ್ತಿದೆ ಅನ್ನೋದು ಕನ್ಫರ್ಮ್ ಆಗಿ ಇಟ್ಕೊಂಡಿರ್ಬೇಕು. ಇದನ್ನು ಅಲೈಲಿಕ್ ಹ್ಯಾಲೈಡ್ಸು ಅಷ್ಟೇ, ಬೆನ್ಝೈಲಿಕ್ ಹ್ಯಾಲೈಡ್ಸು ಅಷ್ಟೇ, ಎರಡೂ ಕೂಡ ಕಾಮನ್ ಏನು ಥಿಂಗ್ ಅಂತಂದರೆ ಹ್ಯಾಲೋಜನ್ ಈಸ್ ಫಿಕ್ಸ್ ಟು ಕಾರ್ಬನ್ ವಿಚ್ ಈಸ್ sp3 ಹೈಬ್ರಿಡೈಸ್ಡ್. ಓಕೆ, ಸೊ ಇದನ್ನು ಲೀನಿಯರ್ ಕಾಂಪೌಂಡ್ಗೆ ಅಟ್ಯಾಚ್ ಆದರೆ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅಲೈಲಿಕ್ ಹ್ಯಾಲೈಡ್ಸ್. ಇದೇ sp3 ಹೈಬ್ರಿಡೈಸ್ಡು ಬೆನ್ಝಿನ್ ಫಿಕ್ಸ್ ಆಗಿದ್ರೆ ಬೆನ್ಝೈಲಿಕ್ ಹ್ಯಾಲೈಡ್ಸ್. ಇದು ಬೇಸಿಕ್ ಟರ್ಮಿನಾಲಜಿ, ಸೊ ಇದನ್ನು ಯಾರು ಮರಿಬಾರದು. ಓಕೆ, ನೆಕ್ಸ್ಟ್, ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೆನ್ಝಿನ್ CH2X ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದ್ರ ಜೊತೆಗೆ ಇಲ್ಲಿ ಇನ್ನೇನಂತ ಇದು ಯಾವಾಗ ಬೆನ್ಝೈಲಿಕ್ ಹ್ಯಾಲೈಡ್ ಆಗುತ್ತೆ ಅಂತಂದರೆ, ಇಫ್ ದ ಕಾರ್ಬನ್ ಈಸ್ ಅಟ್ಯಾಚ್ ಟು CH3 ಗ್ರೂಪ್ ವಿತ್ ಅನ್ ಹ್ಯಾಲೋಜನ್. ಇದನ್ನು ಕೂಡ ನಾವು ಏನಂತ ಕರಿತೀವಿ? ಬೆನ್ಝೈಲಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ ಅಂತ ಹೇಳ್ತಾರೆ. ಬೆನ್ಝೈಲಿಕ್ ಹ್ಯಾಲೈಡ್ಸ್. ಬೆನ್ಝೈಲಿಕ್ ಅಂತಂದರೆ ಅಗೇನ್ ಎಲ್ ಐ ಸಿ ಅಂತ ಬರ್ತಿದ್ದಂಗೆ ಕಾರ್ಬನ್ ಈಸ್ sp3 ಹೈಬ್ರಿಡೈಸ್. ಈ ಕಾಂಪೋನೆಂಟ್ಸ್ ಯಾವುದಾದ್ರು ಇರಲಿ, ಇಲ್ಲಿ ಒಂದು CH3 ಇದೆ, ಒಂದು ಬೆನ್ಝಿನ್ ಇದೆ, ಒಂದು CH3 ಇದೆ. ಇಟ್ ಮೇ ಬಿ ಸೆಕೆಂಡರಿ ಆರ್ ಇಟ್ ಮೇ ಬಿ ಟರ್ಷರಿ. ಸೆಕೆಂಡ್ರಿಂದ ಹೆಂಗಿರುತ್ತೆ? ಒಂದು ಕಾರ್ಬನ್ಗೆ 2 R ಗ್ರೂಪ್ ಇರೋಂಥದ್ದನ್ನ ಸೆಕೆಂಡ್ರಿ ಅಂತ ಕರಿತೀವಿ. ಅದೇ ಒಂದು ಕಾರ್ಬನ್ಗೆ 3 ಆಲ್ಕೈಲ್ ಗ್ರೂಪ್ಗಳು ಫಿಕ್ಸ್ ಆದರೆ ಇದು ಟರ್ಷರಿ ಅಂತ ಕರೆದಿದ್ದೀವಿ. ಇಲ್ಲಿ ಕೊಟ್ಟಿರೋಂಥ ಎಕ್ಸಾಂಪಲು, ಇಲ್ಲಿ ಬರೆದಿರೋಂಥ ಎಕ್ಸಾಂಪಲು, ಓಕೆ, ದಿಸ್ ಈಸ್ ಎ ಟರ್ಷರಿ ಕಾಂಪೌಂಡ್. ಇಲ್ಲಿ ನೋಡಿ, ಇಲ್ಲಿ ಒಂದು ಕಾರ್ಬನ್, ಈ ಕಡೆ ಕಾರ್ಬನ್ಗೆ ಇಲ್ಲೊಂದು ಆರ್ ಇದೆ, ಇದೊಂದು ಸಬ್ಸ್ಟಿಟ್ಯೂಟೆಡ್ ಗ್ರೂಪು, ಇದು ಸಬ್ಸ್ಟಿಟ್ಯೂಟೆಡ್ ಗ್ರೂಪ್, ಬೆನ್ಝಿನ್ ಆಸ್ ಆಲ್ಸೋ ಅಟ್ಯಾಚ್. ಸೊ ಅದಕ್ಕೆ ಇದನ್ನು ಟರ್ಷರಿ ಹ್ಯಾಲೈಡ್ಸ್. ಓಕೆ, ಇಲ್ಲಿ ಬಂದಿದೆ. ಸೊ ಹಾಗಾಗಿ ಈ ಥರ ಬಂದರೂ ಕೂಡ ಬೆನ್ಝಿನ್ಗೆ 2 R ಗ್ರೂಪ್ಗಳು ಅಟ್ಯಾಚ್ ಆಗಿ ಒಂದು ಹ್ಯಾಲೋಜನ್ ಇದ್ರೂ ಕೂಡ ವಿ ಕನ್ಸಿಡರ್ ದಟ್ ಆಸ್ ಬೆನ್ಝೈಲಿಕ್ ಹ್ಯಾಲೈಡ್ಸ್. ಓಕೆ, ಇವೆರಡು ಕಾಮನ್ ಥಿಂಗ್ಸ್ಗಳು, ಇದನ್ನು ಮರಿಬಾರ್ದು ಯಾರು. ನೆಕ್ಸ್ಟಲ್ಲಿರುವಂಥದ್ದು ವಿನೈಲಿಕ್ ಮತ್ತು ಇನ್ನೊಂದು ಅರೈಲಿಕ್. ವಿನೈಲಿಕ್ ಹ್ಯಾಲೈಡ್ಸ್ ಅಂತಂದರೆ ಕಾರ್ಬನ್ ಡಬಲ್ ಬಾಂಡ್ ಇದ್ದು ಅದಕ್ಕೆ ಪಕ್ಕದಕ್ಕೆ ಇಮಿಡಿಯೇಟ್ ಆಗಿ ಹ್ಯಾಲೋಜನ್ ಏನಾದ್ರು ಫಿಕ್ಸ್ ಆದರೆ ಇದನ್ನು ಹೀಗೂ ಬರಿಬೋದು, ಆಯಿತಾ? ಕಾರ್ಬನ್ ಡಬಲ್ ಬಾಂಡ್ ಫಿಕ್ಸ್ ಬಂದಿರೋಂಥ
ಅಲ್ಲಿಗೆ ಡೈರೆಕ್ಟಾಗಿ ಹ್ಯಾಲೋಜನ್ ಫಿಕ್ಸ್ ಆದರೆ ಇದನ್ನು ನಾವೇನು ಕರಿತೀವಿ, ವಿನಾಯಿಲಿಕ್ ಅಂತ ಕರಿತೀವಿ. ಆರ್ ಕಾರ್ಬನ್ ಕಾರ್ಬನ್ ಹ್ಯಾಲೋಜನ್ ಫಿಕ್ಸ್ ಆಗಿರೋಂಥದ್ದು, ಅಥವಾ ಕಾರ್ಬನ್ನು sp2 ಹೈಬ್ರಿಡೈಸ್ಡ್ ಆಗಿದ್ದು ಅದಕ್ಕೆ ಹ್ಯಾಲೋಜನ್ ಫಿಕ್ಸ್ ಆದರೆ ವಿ ಕಾಲ್ ದಟ್ ಆಸ್ ವಿನಾಯಿಲಿಕ್. ಓಕೆ, ಸೊ ಇಟ್ ಮೇ ಬಿ ಲೀನಿಯರ್ ಆರ್ ಇಟ್ ಮೇ ಬಿ ಸೈಕ್ಲಿಕ್ ಕಾಂಪೌಂಡ್ ಆಲ್ಸೋ. ಇದನ್ನು ಸೈಕ್ಲಿಕ್ ಕಾಂಪೌಂಡ್ ಅಂತ ಕರಿತೀವಿ. ದಿಸ್ ಇಸ್ ನಾಟ್ ಬೆಂಜಿನ್ ರಿಂಗ್. ಈ ಥರ ಹೀಗೆ ಫಿಕ್ಸ್ ಆದರೂ ಕೂಡ ವಿ ಕಾಲ್ ದಟ್ ಆಸ್ ವಿನಾಯಿಲಿಕ್ ಹ್ಯಾಲೈಡ್ಸ್. ಓಕೆ, ಇದು ಮುಂದಕ್ಕೆ ಯೂಸ್ ಆಗ್ತಾ ಹೋಗುತ್ತೆ. ಅರೈಲಿಕ್ ಅಂತಿದೆ, ಅರೈಲ್ ಅಂತ ಬಂದ ತಕ್ಷಣ ಸೊ ಬೆಂಜಿನ್ ರಿಂಗ್ಗೆ ಡೈರೆಕ್ಟಾಗಿ ಹ್ಯಾಲೋಜನ್ ಅಟ್ಯಾಚ್ ಆಗೋದು. ಇಲ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ಗೆ ಡೈರೆಕ್ಟಾಗಿ ಹ್ಯಾಲೋಜನ್ ಅಟ್ಯಾಚ್ ಆದರೆ ವಿನಾಯಿಲಿಕ್, ಬೆಂಜಿನ್ಗೆ ಡೈರೆಕ್ಟಾಗಿ ಹ್ಯಾಲೋಜನ್ ಅಟ್ಯಾಚ್ ಆದರೆ ವಿ ಕಾಲ್ ದಟ್ ಆಸ್ ಅರೈಲಿಕ್ ಹ್ಯಾಲೈಡ್ಸ್. ಅಥವಾ ಸಬ್ಸ್ಟಿಟ್ಯೂಟೆಡ್ ಬೆಂಜಿನ್ ಇದ್ರೂ ಕೂಡ ವಿ ಕಾಲ್ ದಟ್ ಆಸ್ ಅರೈಲ್ ಹ್ಯಾಲೈಡ್ಸ್. ಅರೈಲಿಕ್, ವಿನಾಯಿಲಿಕ್ ನೋಡಿ ಇಕ್ ಫಾರ್ಮ್ ಬರ್ತಿದೆ ಅಂತಂದರೆ, ಆಯಿತಾ, ವಿಕ್ ಫಾರ್ಮ್ ಬರ್ತಾ ಇದೆ ಅಂತಂದರೆ ವಿ ಕನ್ಸಿಡರ್ ದಟ್ ಆಸ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ಗೆ ಡೈರೆಕ್ಟಾಗಿ ಹ್ಯಾಲೋಜನ್ ಫಿಕ್ಸ್ ಆಗ್ತಿದೆ ಅಂತ ಅರ್ಥ ಆಗುತ್ತೆ ಇದು. ಓಕೆ, ಸೊ 2 ಕಾನ್ಸೆಪ್ಟು ಬೇಸಿಕ್ ಥಿಂಗ್ಸ್ಗಳು. ಇದಾದಮೇಲೆ ನಮಗೆ ಪ್ರಿಪ್ರೇಷನಲ್ಲಿದೆ. ಹ್ಯಾಲೋ ಆಲ್ಕೇನ್ಸ್ ಪ್ರಿಪ್ರೇಷನ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹ್ಯಾಲೋ ಆಲ್ಕೇನ್ಸ್ ಪ್ರಿಪ್ರೇಷನ್ಸ್ಗಳು ಇದರಲ್ಲಿ ತುಂಬ ಸಲ ಕ್ವಶನ್ಸ್ ಪ್ರಾಬ್ ಆಗ್ತಿರೋದು ಯಾವುದು ಅಂತಂದರೆ, ಈ ಆಲ್ಕೋಹಾಲ್ಸ್ಗಳು ಥಯೋನೈಲ್ ಕ್ಲೋರೈಡ್ SOCl2, ಆಯಿತಾ, ಇದನ್ನೇ ಯಾಕೆ ಇಂಪಾರ್ಟೆಂಟಾಗಿ ತೊಗೋತೀವಿ ಅಂತ ಹೇಳ್ತಾರೆ. ಇಲ್ಲಿ ಅಡ್ವಾಂಟೇಜ್ ಏನು ಅಂತಂದರೆ, ಆಲ್ಕೋಹಾಲು ಥಯೋನೈಲ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆದ ತಕ್ಷಣ ಆಲ್ಕೈಲ್ ಹ್ಯಾಲೈಡ್ ಬರುತ್ತೆ. ಅದ್ರ ಜೊತೆಗೆ ಸೈಡ್ ಪ್ರಾಡಕ್ಟ್ಸ್ ಒಂದು SO2 ಆ್ಯಂಡ್ HCl. ಈ ಎರಡೂ ಕೂಡ ಗ್ಯಾಸ್ ಫಾರ್ಮಲ್ಲಿ ಇರ್ತದೆ. ಸೊ ಇಂಡಸ್ಟ್ರಿಯಲ್ ಕಂಡೀಷನಲ್ಲಿ ಸೊ ಪ್ಯೂರಿಫಿಕೇಷನ್ ಮಾಡೋವಂಥದ್ದು ಇಲ್ಲಿ ಈಸಿ ಆಗಿಬಿಡುತ್ತೆ. ಹಾಗಾಗಿ ಸೊ ನಾವೇನು ಮಾಡ್ತೀವಿ, ಹ್ಯಾಲೋ ಆಲ್ಕೇನ್ಸ್ ಪ್ರಿಪ್ರೇಷನ್ ಮಾಡೋಕ್ಕೆ ಪ್ರಿಯಾರಿಟಿ ಥಯೋನೈಲ್ ಕ್ಲೋರೈಡ್ಗೆ ಕೊಡ್ತೀವಿ ಆಲ್ಕೋಹಾಲ್ ಜೊತೆ ಪ್ರಿಪೇರ್ ಆಗೋಕ್ಕೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇರೋಂಥದ್ದು, ಆಲ್ಕೋಹಾಲ್ಗಳನ್ನ ಈ HCl ಕಾನ್ಸಂಟ್ರೇಟೆಡ್ HCl ಮತ್ತು ಆನ್ಹೈಡ್ರಸ್ ZnCl2 ಇದನ್ನು ನಾವು ಲೂಕಾಸ್ ರಿಯೇಜೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಆಲ್ಕೋಹಾಲಲ್ಲಿ ಬಂದಾಗ ಡಿಸ್ಕಸ್ ಮಾಡ್ಬೇಕಾದ್ರೆ ಇದನ್ನು ಹೇಳ್ತಾ ಹೋಗ್ತೇನೆ. ಇದನ್ನು ಹಾಕಿದಾಗಲೂ ಕೂಡ ನಮಗೆ ಆಲ್ಕೈಲ್ ಹ್ಯಾಲೈಡ್ಸ್ ಬರ್ತವೆ, ಅದ್ರ ಜೊತೆಗೆ ವಾಟರ್ ಎಲಿಮಿನೇಟ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಇದು ಒಂದು ಇಂಪಾರ್ಟೆಂಟ್ ರಿಯಾಕ್ಷನ್ನು. ಆ್ಯಂಡ್ ಇದ್ರ ಜೊತೆಗೆ PCl5 PCl3 ಎರಡೂ ಇದೆ. ಸೊ ಇದೊಂದು ಆಪ್ಷನಲಾಗಿ ತಗೋಬೋದು. ಯಾಕೆಂದರೆ ಇದನ್ನು ಯಾಕೆ ಜಾಸ್ತಿ ಕೇಳಲ್ಲ ಅಂತಂದರೆ, ಎರಡು ರಿಯಾಕ್ಷನ್ಸ್ಗಳು ಬೇರೆ ಬೇರೆ ಆಲ್ಡಿಹೈಡ್ಸ್ ಕೀಟೋನ್ಸಲ್ಲಿ ಮತ್ತೆ ರಿಪೀಟ್ ಆಗ್ತಾನೆ ಇರ್ತವೆ. ಓಕೆ, ಅದ್ರ ಜೊತೆಗೆ ಇನ್ನು ಇದೊಂದು ಅಷ್ಟೇ, ROH an alcohol reacting with red phosphor or in the presence of X2. ಸೊ ಇಲ್ಲೇನಾಗುತ್ತೆ ಅಂತಂದರೆ ಆಲ್ಕೈಲ್ ಹ್ಯಾಲೈಡೇ ಬರುತ್ತೆ ಅಂತ ಹೇಳ್ತಾರೆ. ಆಲ್ಕೋಹಾಲ್ ರಿಯಾಕ್ಟ್ಸ್ ವಿತ್ ರೆಡ್ ಫಾಸ್ಫರ್ ಇನ್ ದ ಪ್ರೆಸೆನ್ಸ್ ಆಫ್ ಹ್ಯಾಲೋಜನ್. ಈ ಆಲ್ಕೋಹಾಲು ರೆಡ್ ಫಾಸ್ಫರ್ ಜೊತೆಗೆ ಹ್ಯಾಲೋಜನ್ಸ್ಗಳೆಲ್ಲ ಇನ್ವಾಲ್ವ್ ಆದರೆ ಇಲ್ಲಿ ನಮಗೇನಾಗುತ್ತೆ ಅಂತ ಹೇಳ್ತಾರೆ, ಆಲ್ಕೈಲ್ ಹ್ಯಾಲೈಡ್ಸ್ ಬರ್ತವೆ ಅಂತ ಹೇಳ್ತಾರೆ. ಸೊ ನಾವು ಕ್ವಿಕ್ ರಿವಿಷನಲ್ ಆಗಿ ಇಂಪಾರ್ಟೆಂಟ್ ಮಾಡ್ಕೋಬೇಕಾಗಿರೋದು ಇಲ್ಲಿ ಥಯೋನೈಲ್ ಕ್ಲೋರೈಡ್ನ ಯಾವಾಗ ಯೂಸ್ ಮಾಡ್ತೀವಿ, ಆ್ಯಂಡ್ ಆಲ್ಕೋಹಾಲ್ಸಿಂದ ನಾವು ಹೇಗೆ ಯಾವ ರಿಯೇಜೆಂಟ್ ಯೂಸ್ ಮಾಡಿಕೊಂಡು ಆಲ್ಕೈಲ್ ಹ್ಯಾಲೈಡ್ಸ್ ಬರುತ್ತೆ. ಇದನ್ನು ನಾವು ನೆಕ್ಸ್ಟ್ ಕಮಿಂಗ್ ಚಾಪ್ಟರ್ಸ್ಗಳಲ್ಲಿ ಕೆಮಿಕಲ್ ಪ್ರಾಪರ್ಟಿ ಅಲ್ಲಿ ಓದೋದನ್ನ ಇದನ್ನೇ ಒಂದು ಚಾಪ್ಟರ್ ಓದಿದ್ದೀವಿ ಅಂತ ತಲೆ ಇಟ್ಕೋಬೋದು. ನೆಕ್ಸ್ಟ್ ಇನ್ನೊಂದು ರೆಡ್ ಫಾಸ್ಫರ್ ಇನ್ ದ ಪ್ರೆಸೆನ್ಸ್ ಆಫ್ ರೆಡ್ ಫಾಸ್ಫರ್ ಹ್ಯಾಲೋಜನ್ಸ್ಗಳನ್ನ ಆ್ಯಡ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾರೆ. ಸೊ ಈ 3 ಇಂಪಾರ್ಟೆಂಟ್ ರಿಯಾಕ್ಷನ್ಸ್ಗಳನ್ನ ಹೆಚ್ಚು ಗಮನದಲ್ಲಿ ಇಟ್ಕೊಂಡು ಪ್ರಿಪ್ರೇಷನ್ ಆಗಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬಂದು SN1 ಮೆಕ್ಯಾನಿಸಮ್. ತುಂಬ ಸಲ ಕ್ಲಾಸಲ್ಲಿ ಹೇಳಿರ್ತಾರೆ SN1 ಮೆಕ್ಯಾನಿಸಮ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಕೂಡ ಕರೀತಾರೆ. ಯೂನಿಮಾಲಿಕ್ಯುಲರ್. ಓಕೆ, ಸೊ ಜಾಸ್ತಿ ತಲೆ ಕೆಡಿಸ್ಕೊಂಡಿರಲ್ಲ ನಾವಿಲ್ಲಿ. ಏನು ರಿಯಾಕ್ಷನ್ ಬರ್ಸಿರ್ತಾರೆ, ನಾವು ಅದನ್ನೇ ಓದ್ಕೊಂಡು ಹೋಗ್ಬಿಟ್ಟಿರ್ತೀವಿ.
ಕೆಲವು ಸಲ ಕ್ವಶನ್ಸ್ಗಳು ಏನು ಮಾಡ್ಬಿಡ್ತಾರೆ ಅಂದರೆ, ಇಲ್ಲಿ ಕೊಟ್ಟಿರೋ ರಿಯಾಕ್ಷನ್ಸ್ಗಳ ರಿಯಾಕ್ಷನ್ಸಲ್ಲಿರುವಂಥ ಕಾಂಪೋನೆಂಟ್ ಹೆಸರುಗಳು ಕೊಟ್ಬಿಟ್ಟಿರ್ತಾರೆ. ಹೀಗಾಗ್ಬಿಟ್ಟಾಗ ನಾವು ತಪ್ಪು ಬರೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಟರ್ಷರಿ ಹ್ಯಾಲೈಡ್ಸ್ ಅಂತ ಕೊಟ್ಟಿರ್ಬಿಟ್ರೆ ಕಾಮನ್ ಆಗಿ ನಾವು ತಗೋಬೋದು. ಅವರೇನು ಮಾಡ್ತಾರೆ, ಟರ್ಷರಿ ಬ್ರೋಮೈಡ್ಸ್, ಆಯಿತಾ, ಟರ್ಷರಿ ಬ್ರೋಮೈಡ್ ಅಥವಾ ಕ್ಲೋರೈಡ್ ಅಂತ ಕೊಟ್ಟಿರ್ತಾರೆ. ಯಾವುದೋ ಒಂದು ಪರ್ಟಿಕ್ಯುಲರಾಗಿ ಅದನ್ನೇ ಕೇಳಿರ್ತಾರೆ, ನಾವು ಅಬ್ಸರ್ವ್ ಮಾಡಿರೋದಿಲ್ಲ. ಸೊ ಅಬ್ಸರ್ವ್ ಮಾಡಿ ಟರ್ಷರಿ ಬ್ರೋಮೈಡ್ ಅಥವಾ ಟರ್ಷರಿ ಕ್ಲೋರೈಡ್ ಕೊಟ್ಟಿದ್ದಾರೆ, ಅಬ್ಸರ್ವ್ ಮಾಡಿ ಬರೀರಿ. ಆ್ಯಂಡ್ ದಿಸ್ ರಿಯಾಕ್ಷನ್ ಇದಕ್ಕೆ ಬಂದಾಗ SN1 ರಿಯಾಕ್ಷನ್ ಓನ್ಲಿ ಟೇಕ್ಸ್ ಪ್ಲೇಸ್ ವಿತ್ polar protic solvents. Okay, polar protic solvents like water, alcohol and acetic acid. ಸೊ ಈ ಥರದಕ್ಕೆ ಟರ್ಷರಿ ಅಂತ ಕೇಳಿದ ತಕ್ಷಣ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ಕೊಟ್ಟಿರೋ ಹಾಗೆ ಒಂದು ಕಾರ್ಬನ್ನು 3 ಸಬ್ಸ್ಟಿಟ್ಯೂಟೆಡ್ ಗ್ರೂಪ್ಗಳಿಗೆ ಅಟ್ಯಾಚ್ ಆಗಬೇಕು. ಅಟ್ಯಾಚ್ ಆಗಿ ಒಂದು ಹ್ಯಾಲೈಡ್ಗೆ ಅಥವಾ 3 ಆಲ್ಕೈಲ್ ಗ್ರೂಪ್ಗೆ ಅಟ್ಯಾಚ್ ಆಗಿ ಒಂದು ಹ್ಯಾಲೈಡ್, ಇಟ್ ಮೇ ಬಿ ಬ್ರೋಮೈಡ್ ಆರ್ ಇಟ್ ಮೇ ಬಿ ಕ್ಲೋರೈಡ್. ಏನು ಕ್ವಶನ್ ಪೇಪರಲ್ಲಿ ಏನು ಕೇಳಿರ್ತಾರೆ, ಕ್ಲೋರೈಡಾ ಬ್ರೋಮೈಡಾ ಅದನ್ನು ನೋಡ್ಕೊಳ್ಳಿ. ಓಕೆ, ಯಾಕೆ ಫ್ಲೋರೈಡ್ ಆಗಲ್ವಾ ಸರ್ ಇಲ್ಲಿಗೆ ಅಂತ ಬಂದಾಗ, ಫ್ಲೋರೈಡ್ ಹಾಕಲ್ಲ ನಾವು. ಕಾರಣ ಬಂದು, ಸೊ ಫ್ಲೋರೈಡ್ ಅನ್ನೋದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ. ಇದು ಒಂದ್ಸಲಿ ಮಾಲಿಕ್ಯೂಲ್ಸ್ಗೆ ಅಟ್ಯಾಚ್ ಆದರೆ ನಾವು ಸಪ್ರೇಟ್ ಮಾಡೋದು ತುಂಬ ಕಷ್ಟ ಆಗ್ಬಿಡುತ್ತೆ, ಸಪ್ರೇಟ್ ಮಾಡೋಕ್ಕಾಗೋದಿಲ್ಲ. ಓಕೆ, ಸೊ ಹಾಗಾಗಿ ನಾವು ಫ್ಲೋರೈಡ್ ಯೂಸ್ ಮಾಡಲ್ಲ, ಬ್ರೋಮೈಡ್ ಮತ್ತು ಕ್ಲೋರೈಡ್ನ ಯೂಸ್ ಮಾಡ್ತಾಯಿದ್ವಿ. ಸೊ ಇದೇನಾಗುತ್ತೆ, ಫಸ್ಟ್ ಸ್ಟೆಪ್ಪಲ್ಲಿ ಇಲ್ಲೇ ನೋಡ್ತಾ ಇದ್ರೆ, ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ದಿಸ್ ಇಸ್ ಎ ಸ್ಲೋ ಸ್ಟೆಪ್ ಆ್ಯಂಡ್ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಆಗಿರುತ್ತೆ. ದಟ್ ಈಸ್, ಇಲ್ಲಿರೋಂಥ ಬ್ರೋಮೈಡ್ ಏನಾಗುತ್ತೆ, ಕಟ್ಟಾಗಿ, ಆಯಿತಾ, ಟರ್ಷರಿ ಕಾರ್ಬೋಕ್ಯಾಟಯನ್ ಆಗಿದೆ. ಇದನ್ನು ಟರ್ಷರಿ ಕಾರ್ಬೋಕ್ಯಾಟಯನ್ ಆಗಿ ಜನರೇಟ್ ಆಗುತ್ತೆ. ಓಕೆ, ಟರ್ಷರಿ ಕಾರ್ಬೋಕ್ಯಾಟಯನ್ ಆ್ಯಂಡ್ ದಿಸ್ ಈಸ್ ಎ ಸ್ಟೇಬಲ್ ಮಾಲಿಕ್ಯೂಲ್. ಯಾಕೆ ಅಂತಂದರೆ, ಡ್ಯೂ ಟು ಇಂಡಕ್ಟಿವ್ ಎಫೆಕ್ಟ್, ಎಲ್ಲ ಅಟ್ಯಾಚ್ ಆಗಿರೋಂಥ ಎಲ್ಲ ಆಲ್ಕೈಲ್ ಗ್ರೂಪ್ಸ್ ಏನು ಮಾಡ್ತಾ ಇರ್ತವೆ, ಎಲೆಕ್ಟ್ರಾನ್ಸ್ಗಳನ್ನ ಮಧ್ಯದಲ್ಲಿರೋ ಕಾರ್ಬನ್ ಆಟಮ್ಸ್ಗೆ ಡೊನೇಟ್ ಮಾಡಿ ಸ್ಟೆಬಿಲಿಟಿನ ಎಸ್ಟಾಬ್ಲಿಷ್ ಮಾಡಿರುತ್ತೆ. ಹಾಗಾಗಿ ದಿಸ್ ಕಾರ್ಬನ್ ಕ್ಯಾಟಯನ್ ಈಸ್ ಸ್ಟೇಬಲ್ ಆ್ಯಂಡ್ ದಿಸ್ ಈಸ್ ಎ ಸ್ಲೋ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಏನಿದೆ, ಸೆಕೆಂಡ್ ಸ್ಟೆಪ್ಪು, ನಮಗೆ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗುವಂಥ ಸ್ಟೆಪ್ಪು. ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗುವಂಥದ್ದು ಇಲ್ಲಿ ನೋಡಿ, ಇಲ್ಲಿ 2 ಪಾಸಿಬಿಲಿಟಿ ಇದೆ. ಇಟ್ ಮೇ ಬಿ ಅಟ್ಯಾಕ್ ಫ್ರಮ್ ಬ್ಯಾಕ್ ಸೈಡ್ ಆರ್ ಇಟ್ ಮೇ ಬಿ ಅಟ್ಯಾಕ್ ಫ್ರಮ್ ಫ್ರಂಟ್ ಸೈಡ್. 2 ಪಾಸಿಬಿಲಿಟೀಸ್ ಇರೋದ್ರಿಂದ, ಸೊ ನಮಗೆ ಇಲ್ಲೇನು ಮಾಡ್ತೀವಿ ಅಂತ, ಇಲ್ಲಿ ಏನು ಜನ್ರೇಟ್ ಆಗುತ್ತೆ ಅಂತಂದರೆ, ಇಲ್ಲಿ ಜನ್ರೇಟ್ ಆಗೋ ಮಿಕ್ಸ್ಚರು ಇಟ್ ಮೇ ಬಿ ನಮಗೆ ಮೊದಲೇ ಪ್ರಾಡಕ್ಟ್ ಇದ್ದಂಥ, ಓಕೆ, ಹೀಗಿದ್ದಂಥ CH3 ಬ್ರೋಮಿನ್ ಹೋಗಿ ಇಲ್ಲಿ ಡೈರೆಕ್ಟಾಗಿ OH ಬರ್ಬೋದು, ಆರ್, ಆಯಿತಾ, CH3 OH. ಓಕೆ, ಇದಕ್ಕೆ ಮಿರರ್ ಇಮೇಜ್ ಆಗಿ ಸಿಗ್ಬೋದು ನಮಗೆ. ನೋಡಿ, ಇದು ಎಕ್ಸಾಕ್ಟಾಗಿ ಇದು ಹೇಗಿದೆ, ಎಕ್ಸಾಕ್ಟಾಗಿ ಮಿರರ್ ಇಮೇಜ್. ಇದನ್ನು ಮಿರರ್ ಇಮೇಜಸ್ ಅಂತ ಕರಿತೀವಿ. ಪ್ರಾಡಕ್ಟ್ ನಮಗೆ ಈಗ ಬರುವಂಥದ್ದು ಐದರ್ 1 ಬರ್ಬೋದು ಆರ್ 2 ಬರ್ಬೋದು. ಓಕೆ, ಸೊ ಈ ಥರ ಕಾಂಪೋನೆಂಟ್ ಸಬ್ಸ್ಟೆನ್ಸ್ ವಿಚ್ ಈಸ್ ಹ್ಯಾವಿಂಗ್ ಮಿರರ್ ಇಮೇಜಸ್ ಆ್ಯಂಡ್ ಡಸ್ ನಾಟ್ ಓವರ್ಲ್ಯಾಪ್ಸ್ ಆನ್ ಒನ್ ಅನದರ್, ಇವನ್ನ ನಾವು ಎನಾನ್ಶಿಯೋಮರ್ಸ್ ಅಂತ ಕರಿತೀವಿ. ಎನಾನ್ಶಿಯೋಮರ್ಸ್. ಓಕೆ, ನಮಗೆ SN1 ಮೆಕ್ಯಾನಿಸಮಿಂದ ಏನು ಬರುತ್ತೆ ಅಂತಂದರೆ, ಎನಾನ್ಶಿಯೋಮರ್ಸ್ ಅನ್ನೋದು ಜನರೇಟ್ ಆಗುತ್ತೆ. ಓಕೆ, ಸೊ ಐದರ್ ಇಟ್ ಮೇ ಬಿ ಫಸ್ಟ್ ಸ್ಟ್ರಕ್ಚರ್ ಆರ್ ಇಟ್ ಮೇ ಬಿ ಸೆಕೆಂಡ್ ಸ್ಟ್ರಕ್ಚರ್. ಈ ಎನಾನ್ಶಿಯೋಮರ್ ಈಕ್ವಲ್ ಮಿಕ್ಸ್ಚರ್ ಇರೋಂಥನ್ನ ವಿ ಕಾಲ್ ದಮ್ ಆಸ್ ರಸಿಮಿಕ್ ಮಿಕ್ಸ್ಚರ್. ಓಕೆ, ಎರಡೂ ಪ್ಲಸ್ ಆಫ್ ಮೈನಸ್ ಆಫ್, ಎರಡು ಹಾಕಿದ್ರೆ ಏನಾಗುತ್ತೆ, ಆಪ್ಟಿಕಲ್ ಆ್ಯಕ್ಟಿವಿಟಿ ನ್ಯೂಟ್ರಲ್ ಆಗಿಬಿಡುತ್ತೆ. ಸೊ ನೀವು SN1 ಮೆಕ್ಯಾನಿಸಮ್ ಬರೆದಾಗ ಇವೆರಡು ಬರೀತೀರಾ, ಸ್ಟೆಪ್ 1 ಸ್ಟೆಪ್ 2 ಬರೆದಾಗ ಪ್ರಾಡಕ್ಟ್ ಎರಡನ್ನೂ ತೋರಿಸಿ, ಫಸ್ಟ್ 1 ಬರ್ಬೋದು ಇಲ್ಲ ಸೆಕೆಂಡ್ 1 ಬರ್ಬೋದು ಅಂತ. ಆ್ಯಂಡ್ ಅದ್ರ ಕೆಳಗಡೆ ಇಟ್ ಜನ್ರೇಟ್ಸ್, ಆಯಿತಾ, ಇಟ್ ಜನ್ರೇಟ್ಸ್ ರೆಸಿಮಿಕ್ ಮಿಕ್ಸ್ಚರ್
ಆರ್ಡರ್ ಆಫ್ ಎ ರಿಯಾಕ್ಷನ್. ಓಕೆ, ಇಲ್ಲಿ ಆರ್ಡರ್ ಆಫ್ ಎ ರಿಯಾಕ್ಷನ್ ಬರಿಬೇಕಾದ್ರೆ ಇಟ್ಸ್ ಓನ್ಲಿ ಡಿಪೆಂಡ್ಸ್ ಅಪಾನ್ ವಾಟ್ ಕ್ವಾಂಟಿಟಿ ಆಫ್ ಟರ್ಷರಿ ಹ್ಯಾಲೈಡ್ಸ್ ಆರ್ ಟೇಕನ್, ನಾಟ್ ಆನ್ ದಿ ನ್ಯೂಕ್ಲಿಯೋಫೈಲ್. ಎಷ್ಟು ಕಾರ್ಬೋಕ್ಯಾಟೈನ್ ಜನರೇಟ್ ಆಗುತ್ತಲ್ಲ, ಎಷ್ಟು ಕಾರ್ಬನ್ ಕ್ಯಾಟೈನ್ ಜನರೇಟ್ ಆಗುತ್ತೋ ಅದಕ್ಕೆ ಬೇಕಾದಷ್ಟು ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗುತ್ತೆ. ಓಕೆ, ನ್ಯೂಕ್ಲಿಯೋಫೈಲ್ ಜಾಸ್ತಿ ಇದೆ ಅಂತಂದ್ರೆ ನಮಗೆ ಇದ್ರ ಪ್ರಾಡಕ್ಟ್ ಮಾಡಬೇಕು ಅಂತೇನಿಲ್ಲ. ಇಲ್ಲಿ ಕ್ವಾಂಟಿಟಿ ಟರ್ಷರಿ ಹ್ಯಾಲೈಡ್ ಮೇಲೆ ಡಿಪೆಂಡೆನ್ಸ್ ಇರುತ್ತೆ. ಹಾಗಾಗಿ ನಾವು ಇದನ್ನು ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಕರಿತೀವಿ. ಫಸ್ಟ್ ಆರ್ಡರ್ ರಿಯಾಕ್ಷನ್. ಓಕೆ, ದಿಸ್ ಈಸ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಏನು ಮಾಡಬೇಕು, ಫಸ್ಟ್ ಸ್ಟೆಪ್ ಇಸ್ ಎ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ವೇರ್ ಟರ್ಷರಿ ಕಾರ್ಬೋಕ್ಯಾಟೈನ್ ಇಸ್ ಜನರೇಟೆಡ್. ಈ ಟರ್ಷರಿ ಕಾರ್ಬೋಕ್ಯಾಟೈನ್ಗೆ ಸೊ ಇಲ್ಲಿ ಇಟ್ ಮೇ ಅಟ್ಯಾಕ್ ಫ್ರಮ್ ಬ್ಯಾಕ್ ಸೈಡ್ ಆರ್ ಫ್ರಂಟ್ ಸೈಡ್ ಬಂದಾಗ ಏನಾಗುತ್ತೆ, ಸೊ 2 types ಆಫ್ ಪ್ರಾಡಕ್ಟ್ಸ್ ಆರ್ ಒಬ್ಟೈನ್ಡ್, ಐದರ್ 1 or 2. ಸೊ ಇದನ್ನು ಎನಾನ್ಶಿಯೋಮರ್ಸ್ ಅಂತ ಕರಿತೀವಿ, ವಿಚ್ ಈಸ್ ಹ್ಯಾವಿಂಗ್ ಮಿರರ್ ಇಮೇಜಸ್, ಡಸ್ ನಾಟ್ ಓವರ್ಲ್ಯಾಪ್ ಆನ್ ಈಚ್ ಅದರ್. ಆ್ಯಂಡ್ ಇವೆರಡನ್ನು ಮರ್ಜ್ ಮಾಡಿದಾಗ ನಮಗೆ ಸಿಗುವಂಥದ್ದು ರೆಸಿಮಿಕ್ ಮಿಕ್ಸ್ಚರ್ ಅನ್ನೋಂಥ ಪ್ರಾಡಕ್ಟು. ಆ್ಯಂಡ್ ದ ರೇಟ್ ಆಫ್ ರಿಯಾಕ್ಷನ್ ಈಸ್ ಫಸ್ಟ್ ಆರ್ಡರ್. ಇಷ್ಟು ಬರೆದಾಗ ನಮಗೆ ಇದನ್ನು ಕಂಪ್ಲೀಟಾಗಿ ಇಷ್ಟು ಬರೆದ್ರೆ ಸೊ ಇಟ್ಸ್ ವೆಲ್ ಫಂಕ್ಷನ್ಡ್. ನಮಗೆ ಅದಕ್ಕೆ 3 marks ಕೊಡೋದಕ್ಕೆ ಇಸ್ ಸಫಿಷಿಯೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲೊಂದು ಎಕ್ಸಾಂಪಲ್ ಬರ್ಕೊಂಡಿದ್ದೀವಿ. CH2 ಡಬಲ್ ಬಾಂಡ್ CH2 ಪ್ಲಸ್ ಇನ್ನೊಂದು H ಇದೆ. ಓಕೆ, ಸೊ ಇದನ್ನು ಕೂಡ ನಾವೇನಂತ ಕರಿತೀವಿ, ದಿಸ್ ಈಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ಏನಂತ ಕರಿತೀವಿ, ಎಕ್ಸಾಂಪಲ್ ಫಾರ್ SN1. ಈ ಕೊಟ್ಟಿರೋ ಎಕ್ಸಾಂಪಲ್ಲು SN1 ಮೆಕ್ಯಾನಿಸಮ್ ರನ್ ಆಗುತ್ತಾ ಅಂತಂದರೆ ಅಫ್ಕೋರ್ಸ್ CH2 ಡಬಲ್ ಬಾಂಡ್ CH2 ಇಲ್ಲಿಗೊಂದು ಹ್ಯಾಲಜನ್ ಹಾಕಿದ್ರೆ ನೋಡಿ, ಇಲ್ಲಿ ದಿಸ್ ಈಸ್ ಕಾಲ್ಡ್ ಆಸ್ ಏನಂತ ಕರಿತೀವಿ ಅಂದರೆ ಅಲೈಲಿಕ್ ಹ್ಯಾಲೈಡ್ಸ್ ಅಂತ ಕರಿತಿದ್ದೀವಿ ಆಲ್ರೆಡಿ. ಅಲೈಲಿಕ್ ಹ್ಯಾಲೈಡ್ಸ್ ಅಂಡರ್ಗೋ SN1 mechanism. And this one more example for SN1 mechanism is benzylic halides, CH2 halogen. ಇದು ಹೊರಟೋಗಿದೆ, ಇಲ್ಲಿ ಬರೀ CH2 ಪ್ಲಸ್ ಅಂತ ಹಾಕಿದ್ದೀನಿ. ಸೊ ಹಾಗಾಗಿ ಹಿಯರ್ CH2 benzyl allylic and benzylic halides also halides undergo SN1 mechanism. ಓಕೆ, ಆ್ಯಂಡ್ ರೇಟ್ ಅನ್ನೋದು ಕನ್ಸಿಡರ್ ಮಾಡಿದ್ರೆ ಟರ್ಷರಿ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಸೆಕೆಂಡ್ರಿ ದ್ಯಾನ್ ಪ್ರೈಮರಿ. ಇಷ್ಟನ್ನು ಹೇಳಿ ನೀವು ಥಿಯರಿನ ಕನ್ಕ್ಲೂಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಟಾಪಿಕ್, ಇದನ್ನೇ ಸ್ಟೇಟ್ಮೆಂಟ್ಸ್ ಹಾಕಿದ್ದೀನಿ. ಸೊ ಸ್ಟೀರಿಯೋ ಐಸೋಮರ್ಸ್ ವಿಚ್ ರಿಲೇಟೆಡ್ ಟು ಈಚ್ ಅದರ್ ಆಸ್ ನಾನ್ ಸೂಪರ್ ಇಂಪೋಸಿಬಲ್ mirror images, they are called as enantiomers. A mixture containing 2 enantiomers in equal proportion will have 0 optical rotation, and this is called as racemic mixture or racemic modification. ಇದನ್ನು ನಾವು SN1 ಮೆಕ್ಯಾನಿಸಮ್ ಅಲ್ಲೇ ಎಕ್ಸಾಂಪಲ್ ತೊಗೊಂಡು ಓದ್ಬೋದು. ಇದನ್ನೇ ಎಕ್ಸ್ಟ್ರಾ ಮತ್ತೆ ಬೇಕು ಇದನ್ನು ಓದಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ. ಎನಾನ್ಶಿಯೋಮರ್ ಅನ್ನೋಂಥದ್ದನ್ನ we have discussed in SN1 mechanism itself. ನೆಕ್ಸ್ಟ್ ಬಂದು SN2 ಮೆಕ್ಯಾನಿಸಮ್ ಇದೆ. SN2 ಇಟ್ಸ್ ಎ ಬೈಮಾಲಿಕ್ಯುಲರ್ ಮೆಕ್ಯಾನಿಸಮ್. ಬೈಮಾಲಿಕ್ಯುಲರ್ ಅಂತಲೇ ಹೇಗೆ ಅಂತಂದರೆ ದಟ್ ಡಿಪೆಂಡ್ಸ್ ಅಪಾನ್ ಬೋತ್ ದ ರಿಯಾಕ್ಟೆಂಟ್ಸ್. ಇಲ್ಲಿ ಎಕ್ಸಾಂಪಲ್ ತಗೊಳ್ಳೋದು ನಾವು CH3 ಇಲ್ಲಿ CH ಇಲ್ಲಿಗೆ ಹ್ಯಾಲೈಡ್. ದಿಸ್ ಈಸ್ ಮೀಥೈಲ್ ಹ್ಯಾಲೈಡ್. ಇಲ್ಲವ್ಯಾವ ತಗೋತಾ ಇದ್ದೀವಿ ಅಂದರೆ ಮೀಥೈಲ್ ಹ್ಯಾಲೈಡ್. ಓಕೆ, ಮೀಥೈಲ್ ಹ್ಯಾಲೈಡ್ನ ಏನು ಮಾಡ್ತಾ ಇದ್ದೀವಿ, ನ್ಯೂಕ್ಲಿಯೋಫೈಲ್ನ ಅಟ್ಯಾಕ್ ಮಾಡಿಸ್ತಾ ಇದ್ದೀವಿ. ಓಕೆ, ನ್ಯೂಕ್ಲಿಯೋಫೈಲು ಅಟ್ಯಾಕ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಹ್ಯಾಲೋಜನ್ ಇದೆ. ಈ ನ್ಯೂಕ್ಲಿಯೋಫೈಲ್ ಇದೇನಾಗುತ್ತೆ, ಫ್ರಂಟ್ ಸೈಡಿಂದ ಅಟ್ಯಾಕ್ ಆಗಿ ಬರುತ್ತೆ. ಸೊ ಇಲ್ಲಿ ಆಲ್ರೆಡಿ ಬಲ್ಕ್ ಏರ್ ಗ್ರೂಪ್ ಇದ್ದರಿಂದ ಈ ಎರಡು ನ್ಯೂಕ್ಲಿಯರ್ ಎಲೆಕ್ಟ್ರಾನ್ ಕ್ಲೌಡು ರಿಪಲ್ ಆಗೋಗ್ಬಿಡುತ್ತೆ.
ಸೊ ಆಗೇನು ಮಾಡುತ್ತೆ, ಇದೇ ಮೀಥೈಲ್ ಹ್ಯಾಲೈಡ್ಗೆ ಈ ನ್ಯೂಕ್ಲಿಯೋಫೈಲ್ ಅನ್ನೋದೇನಿದೆಯಲ್ಲ, ಸೊ ಇಟ್ ವಿಲ್ ಅಟ್ಯಾಕ್ ಫ್ರಮ್ ಬ್ಯಾಕ್ ಸೈಡ್. ಇಲ್ಲಿ ಬಂದಾಗ ಏನು ಮಾಡುತ್ತೆ, ಇವುಗಳು ಅಷ್ಟೊಂದು OH ಗ್ರೂಪ್ ಅಷ್ಟು ಸ್ಟ್ರೆಂತ್ ಇರೋದಿಲ್ಲ, ಹಾಗಾಗಿ ಒಂದು ಜಾಗ ಮಾಡಿಕೊಡುತ್ತೆ. ಯಾವುದಕ್ಕೆ? OH ಬಂದು ಕೂತ್ಕೊಂಡಾಗ ಇಲ್ಲಿ ಬರುತ್ತಲ್ಲ, ಈ OH ಅನ್ನೋದು ಬರುತ್ತೆ ನೋಡಿ, ಇದನ್ನು ನಾಟ್ ಎ ಇಂಟರ್ಮೀಡಿಯೇಟ್. ಓಕೆ, ಇದನ್ನು ಇಂಟರ್ಮೀಡಿಯೇಟ್ ಅನ್ನಲ್ಲ. ಸೊ ವಿ ಕಾಲ್ ದಟ್ ಆಸ್ ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ. ಇದನ್ನು ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ. ಓಕೆ, ಇದನ್ನು ನಾವು ಇಲ್ಲಿ ಬರೆದಿದ್ದೀವಲ್ಲ ಇದನ್ನು. ಸೊ ದಿಸ್ ಈಸ್ ಎ ಟ್ರಾನ್ಸಿಷನ್ ಸ್ಟೇಟ್. ಓಕೆ, ದಿಸ್ ಈಸ್ ಟ್ರಾನ್ಸಿಷನ್ ಸ್ಟೇಟ್. ಈ ಟ್ರಾನ್ಸಿಷನ್ ಸ್ಟೇಟಲ್ಲಿ ಏನಾಗುತ್ತೆ, ನಮಗೆ ಇಲ್ಲಿರೋಂಥ ಹ್ಯಾಲೈಡ್ ಅಯಾನ್ ಏನಾಗುತ್ತೆ, ರಿಲೀಸ್ ಆಗುತ್ತೆ, ಆ್ಯಂಡ್ OH ಅನ್ನೋದು ಅಲ್ಲಿಗೆ ಫಿಕ್ಸ್ ಆಗುತ್ತೆ. ಓಕೆ, ಇದನ್ನು ನೋಡಿ, ಇದನ್ನು ದಿಸ್ ಈಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ವಾಟ್ ವಿ ಹ್ಯಾವ್ ಟೇಕನ್. ಮೀಥೈಲ್ ಕ್ಲೋರೈಡು, ಆಯಿತಾ? ನಾವು ದಿಸ್ ಬಿಕಮ್ ಮೆಥನಾಲ್. ಓಕೆ, ಸೊ ಇದಕ್ಕೆ ನೋಡಿದಾಗ ಇಲ್ಲಿ ಫ್ರಂಟಲ್ಲಿ ಇತ್ತು ನಮಗೆ ಹ್ಯಾಲೋಜನ್ನು, ಇಲ್ಲೇನಾಗಿದೆ, ಸೊ ಇಟ್ ಹ್ಯಾಸ್ ಇನ್ವರ್ಟೆಡ್. ಓಕೆ, ಹಾಗಾಗಿ ಸೊ ನಮಗಿಲ್ಲಿಂದ ಬರುವಂಥ ಪ್ರಾಡಕ್ಟ್ನ ನಾವೇನು ಕರಿತೀವಿ, ಇನ್ವರ್ಟೆಡ್ ಪ್ರಾಡಕ್ಟ್ ಅಂತ ಕರಿತೀವಿ. ಓಕೆ, ಸೊ ಏನಂತ ಕರೆಯೋಣ ಇದನ್ನು? ಇನ್ವರ್ಟೆಡ್ ಪ್ರಾಡಕ್ಟ್ ಅಂತ ಕರೆಯೋಣ. ಓಕೆ, ಇನ್ವರ್ಟೆಡ್ ಪ್ರಾಡಕ್ಟ್. ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ಆರ್ಡರ್ ಆಫ್ ಎ ರಿಯಾಕ್ಷನ್ ಅಂತಂದರೆ, ಇಟ್ ಡಿಪೆಂಡ್ಸ್ ಅಪಾನ್ ಬೋತ್ methyl chloride and as well as nucleophile. ಹಾಗಾಗಿ ದಿಸ್ ಈಸ್ ಸೆಕೆಂಡ್ ಆರ್ಡರ್. ಓಕೆ, ಯಾಕೆ ಸರ್ ಇದು ಎರಡರ ಮೇಲೂ ಡಿಪೆಂಡ್ ಆಗಬೇಕು ಅಂತಂದರೆ, ನಮಗಿಲ್ಲಿ ಎಷ್ಟು ನ್ಯೂಕ್ಲಿಯೋಫೈಲ್ಗಳು ಅಟ್ಯಾಚ್ ಆಗಕ್ಕೆ ಸಾಧ್ಯ ಆಗುತ್ತೋ ಅದ್ರ ಮೇಲೆ, ಅಥವಾ ಎರಡೂ ಕ್ವಾಂಟಿಟಿ ಈಕ್ವಲ್ ಇದ್ದಾಗ ಮಾತ್ರ ಈ ರಿಯಾಕ್ಷನ್ ರನ್ ಆಗುತ್ತೆ. ಒಂದು ಜಾಸ್ತಿ ಇದ್ದು ಒಂದು ಕಮ್ಮಿ ಇದ್ದರೆ ಒಂದು ಮಾಲಿಕ್ಯೂಲ್ಗೆ ಒಂದು ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಎರಡೂ ಈಕ್ವಾಲಿಟಿ ಇದ್ದಾಗ ಮಾತ್ರ ನಮಗೆ ಆಲ್ಕೋಹಾಲ್ಗಳು ಜನರೇಟ್ ಆಗುತ್ತೆ. ಹಾಗಾಗಿ ದಿಸ್ ಈಸ್ ಅ ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಫಸ್ಟು ಎಕ್ಸಾಂಪಲ್ ಕೊಟ್ಟಾಗ ದ ರಿಯಾಕ್ಷನ್ ಬಿಟ್ವೀನ್ methyl chloride ಆ್ಯಂಡ್ ಎ ನ್ಯೂಕ್ಲಿಯೋಫೈಲ್ ಜನರೇಟ್ಸ್ ಎ ಟ್ರಾನ್ಸಿಷನ್ ಸ್ಟೇಟ್. ಇದಾಗ್ತಿದ್ದಂಗೆ ಇಟ್ ಒಬ್ಟೈನ್ಸ್ ಇನ್ವರ್ಟೆಡ್ ಮೆಥನಾಲ್ ಮಾಲಿಕ್ಯೂಲ್ ವಿತ್ ದ ರಿಲೀಸ್ ಆಫ್ ಕ್ಲೋರೈಡ್ ಅಯಾನ್. ಓಕೆ, ಇಲ್ಲಿ ಬಂದಾಗ ಆ್ಯಂಡ್ ಇಟ್ ಪ್ರೊಡ್ಯೂಸ್ ಅನ್ ಇನ್ವರ್ಟೆಡ್ ಪ್ರಾಡಕ್ಟ್ with an order of second order. Okay, this is SN2 mechanism. ಸೊ ಇದನ್ನು ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡಲ್ಲಿ ಓದಿದ್ದೀವಿ. ಓಕೆ, ಸ್ವಾರ್ಟ್ಸ್ ರಿಯಾಕ್ಷನ್ SF, ಸ್ವಾರ್ಟ್ಸ್ನ SF ಅಂತ ತಗೊಂಡಿದ್ದೀನಿ. ಫ್ಲಿಂಕನ್ಸ್ಟೈನ್ ರಿಯಾಕ್ಷನ್ನ FI ಅಂತ ತಗೊಂಡಿದ್ದೀನಿ. ಯಾಕೆ ಅಂತಂದರೆ, ಫ್ಲಿಂಕನ್ಸ್ಟೈನ್ ರಿಯಾಕ್ಷನಲ್ಲಿ ಯಾವುದೇ ಹ್ಯಾಲೈಡ್ ಇದ್ದರೂ ಅದನ್ನು ತೆಗೆದು ಹಾಕಿ ನಾವೇನು ಮಾಡ್ತೀವಿ, ಅಯೋಡೈಡ್ನ ಆ್ಯಡ್ ಮಾಡ್ತೀವಿ. ಆ್ಯಂಡ್ ಸ್ವಾರ್ಟ್ಸ್ ರಿಯಾಕ್ಷನಲ್ಲಿ ಯಾವುದೇ ಹ್ಯಾಲೈಡ್ ಇದ್ರೂ ತೆಗೆದಾಕ್ಬಿಟ್ಟು, ಸೊ ವಿ ಆ್ಯಡ್ ಫ್ಲೋರಿನ್. ಓಕೆ, ಫ್ಲೋರಿನ್ನ ಆ್ಯಡ್ ಮಾಡ್ಕೋತೀವಿ. ಓಕೆ, ಸೊ ಇಲ್ಲಿ ಸ್ವಾರ್ಟ್ಸ್ ರಿಯಾಕ್ಷನಲ್ಲಿ ಎನಿ ಆಲ್ಕೈಲ್ ಹ್ಯಾಲೈಡ್ ರಿಯಾಕ್ಟ್ಸ್ ವಿತ್ AgF. ಸಾಮಾನ್ಯವಾಗಿ ನಾವು ಇದೊಂದೇ ಹ್ಯಾಲೈಡ್ನ ನೋಡ್ತಾ ಇರೋದು. ಕಾಂಪಿಟೇಟಿವ್ ವಿಷನ್ಸ್ ಬಂದಾಗ ನಮಗೆ ಮರ್ಕ್ಯೂರಿಕ್ ಫ್ಲೋರೈಡು ಇದೆ, H2F2, ಆ್ಯಂಡ್ ಇನ್ನೊಂದು ಕೋಬಾಲ್ಟ್ ಫ್ಲೋರೈಡ್ ಕೂಡ ಇದೆ, ಇನ್ನೊಂದು ಟಿನ್ ಕ್ಲೋರೈಡ್ ಇದೆ, SbF2. ಯಾವುದೇ ಕಾಂಪೋನೆಂಟ್, ಯಾವುದೇ ರಿಯೇಜೆಂಟ್ನ ಯೂಸ್ ಮಾಡಿ, ಯಾವುದೇ ಇದರಲ್ಲಿರೋಂಥ ಯಾವನ್ನೇ ಯೂಸ್ ಮಾಡಿ ನಾವು ಇದನ್ನು ಆಲ್ಕೈಲ್ ಹ್ಯಾಲೈಡ್ ಜೊತೆ ರಿಯಾಕ್ಟ್ ಮಾಡಿಸಿದ್ರೆ ಅದೇನು ಮಾಡ್ತವೆ, ಆಲ್ಕೈಲ್ ಹ್ಯಾಲೈಡ್ ಜೊತೆ ಇರೋಂಥ ಹ್ಯಾಲೈಡ್ನ ತೆಗೆದಾಕಿ, ಓಕೆ, ಇಟ್ ವಿಲ್ ಆ್ಯಡ್ ಫ್ಲೋರೈಡ್ ಮಾಲಿಕ್ಯೂಲ್. ಓಕೆ, ಯಾವುದೇ ಒಂದು ಕಾಂಪೋನೆಂಟ್ನ ಅದರಲ್ಲಿರೋ ಹ್ಯಾಲೋಜನ್ನ ತೆಗೆದಾಕಿ ಇಟ್ ವಿಲ್ ಆ್ಯಡ್ಸ್ ಫ್ಲೋರೈಡ್.
ಇದನ್ನು ಸ್ವಾಟ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಇನ್ನೊಂದು ಫ್ಲಿಂಕನ್ಸ್ಟೈನ್ ರಿಯಾಕ್ಷನಲ್ಲೂ ಅಷ್ಟೇ, ನೀವು ಯಾವುದೇ ಒಂದು ಆರ್ ಅಂತ ತಗೋತೀನಿ ಜನರಲ್ ಆಗಿ ಆಲ್ಕೈಲ್ನ, ಅದ್ರ ಜೊತೆಗೆ ಯಾವುದೇ ಹ್ಯಾಲೈಡ್ ಇರಲಿ, ಇಫ್ ಐ ಯೂಸ್ ಸೋಡಿಯಂ ಅಯೋಡೈಡ್, ಈ ಅಯೋಡೈಡ್ನ ಯೂಸ್ ಮಾಡಿದಾಗ ಏನು ಮಾಡುತ್ತೆ, ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್, ಇದೊಂದು ಇಂಪಾರ್ಟೆಂಟ್ ಕಾಂಟೆಂಟು ಡ್ರೈ ಅಸಿಟೋನ್. ಸರ್ ಇಲ್ಲಿ ರಿಯೇಜೆಂಟ್ ಹಾಕ್ತೀವಿ, ಇಲ್ಲೇನು ಹಾಕಲ್ವ ಅಂದರೆ, ಇಲ್ಲೇನು ಎರಡೂ ಕಾಂಪೊನೆಂಟ್ ಹಾಕಿ, ಆಲ್ಕೈಲ್ ಹ್ಯಾಲೈಡ್ ಮತ್ತು ಆಲ್ಕೈಲ್ ಹ್ಯಾಲೈಡ್ ಮತ್ತು ಇಲ್ಲಿ ಬರುವಂಥ ಯಾವುದೇ ರಿಯೇಜೆಂಟ್ಗಳನ್ನ ಹಾಕಿ ಹೀಟ್ ಮಾಡ್ತೀವಿ. ಓಕೆ, ಇಲ್ಲಿ ಯಾವ್ದು ರಿಯೇಜೆಂಟು ಇಲ್ಲ, ಬಟ್ ಇಲ್ಲಿ ಡ್ರೈ ಅಸಿಟೋನ್ ಅನ್ನೋಂಥ ಸಾಲ್ವೆಂಟ್ನ ಯೂಸ್ ಮಾಡ್ತಾ ಇದ್ವಿ. ಇದೇನು ಮಾಡುತ್ತೆ ಅಂದರೆ, ಈ ಸೋಡಿಯಂ ಜೊತೆಗೆ ಹ್ಯಾಲೈಡ್ಗಳು ಅಟ್ಯಾಚ್ ಆಗಿ ರಿಲೀಸ್ ಆಗ್ತಾವಲ್ಲ, ಲೈಕ್ ಇಲ್ಲಿ ಅಯೋಡಿನ್ನು ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಯಿತು, ಇದರಲ್ಲಿ ಸೋಡಿಯಂ ಏನಾಗುತ್ತೆ, ಹ್ಯಾಲೈಡ್ನ ಜೊತೆಗೆ ತಗೊಬರುತ್ತಲ್ಲ, ಇದನ್ನು ಪ್ರಿಸಿಪಿಟೇಟ್ ಆಗಿ ತನ್ನಲ್ಲೇ ಉಳಿಸ್ಕೊಳ್ಳುತ್ತೆ. ಯಾವುದು, ಈ ಡ್ರೈ ಅಸಿಟೋನ್, ಟು ಪ್ರೊವೈಡ್ ಆ್ಯನ್ ಆಲ್ಕೈಲ್ ಅಯೋಡೈಡ್. ಓಕೆ, ಇದೇ ಕ್ವಶನ್ನು ನಮಗೆ ಇದನ್ನು ಹೆಚ್ಚು ಟೈಮ್ ಉಳಿಸ್ಕೊಳ್ಳೋಕೆ ಏನು ಮಾಡ್ಬೋದು ಅಂದರೆ, ಪಾಲಿಹ್ಯಾಲೋಜನ್ಸ್ ಅಂತ, ಪಾಲಿಹ್ಯಾಲೋಜನ್ ಇದೇ ಚಾಪ್ಟರ್ನ ಎಂಡ್ ಪೇಜಲ್ಲಿದೆ. ಓಕೆ, ಇಲ್ಲಿ ಬರುವಂಥ ಫೆರಾಯಿನ್ 12, ಓಕೆ, ಫೆರಾಯಿನ್ 12 ಈಸ್ ಕನ್ಸಿಡರ್ಡ್ ಆಸ್ CCl2F2, ಫೆರಾಯಿನ್ 12 ಇಲ್ಲಿ ಬರ್ದಿದ್ದೀನಿ, ಇಲ್ಲಿ ಎಕ್ಸಾಂಪಲ್ ಹಾಕಿದ್ದೀನಿ. ಸೊ ಒನ್ ಆಫ್ ದಿ ಇಸ್ ಯೂಸ್ಡ್ ಆಸ್ ಇಂಡಸ್ಟ್ರಿಯಲ್ ಯೂಸ್. ಇದನ್ನು ಪ್ರಿಪೇರ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಸ್ವಾಟ್ಸ್ ರಿಯಾಕ್ಷನ್ನ ಹೆಲ್ಪ್ಫುಲ್ಲಾಗಿ ತೊಗೋತೀವಿ. ನೋಡಿ, ಇಲ್ಲಿ ಸ್ವಾಟ್ಸ್ ರಿಯಾಕ್ಷನ್ ಮತ್ತೆ ಓದೋಂಥ ಅವಶ್ಯಕತೆ ಇಲ್ಲ, ಒಂದು ಅಪ್ಲಿಕೇಶನ್ ನಾಲೆಡ್ಜ್ ಆಯಿತು. ಮಲ್ಟಿಪಲ್ ಚಾಯ್ಸಲ್ಲಿ ಫೆರಾಯಿನ್ 12ನ ಯಾವುದರಿಂದ ಪ್ರಿಪೇರ್ ಮಾಡ್ತೀವಿ ಅಂತಂದರೆ, ಡೈರೆಕ್ಟಾಗಿ ನಾವು ಸ್ವಾಟ್ಸ್ ರಿಯಾಕ್ಷನ್ ಬರಿಬೋದು. ಆ್ಯನ್ ಎಕ್ಸಾಂಪಲ್ ಫಾರ್ ಫೆರಾಯಿನ್ 12 ಅಥವಾ ಗಿವ್ ಅಪ್ ಕಾಂಪೊನೆಂಟ್ಗೆ ಒಂದು ಫಾರ್ಮುಲಾ ಕೊಡಿ, ಫೆರಾಯಿನ್ 12 ಸ್ಟ್ರಕ್ಚರ್ ಬರೀ ಅಂದರೆ, ಯು ಕ್ಯಾನ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ CCl2F2. ಓಕೆ, ದಿಸ್ ಈಸ್ ಫೆರಾಯಿನ್ 12. ಅಥವಾ ಡೈರೆಕ್ಟಾಗಿ ನಮಗೆ ಫೆರಾಯಿನ್ 12 ಪ್ರಿಪ್ರೇಷನ್ನ ಯಾವ ಮೆಥಡಿಂದ ಮಾಡ್ಬೋದು ಅಂತ ಏನಾದ್ರು ಕೇಳಿದ್ರೆ, ವಿ ಕ್ಯಾನ್ ಸೇ ದಟ್ ಆಸ್ ಸ್ವಾಟ್ಸ್ ರಿಯಾಕ್ಷನ್ದ ನಾವು ಫೆರಾಯಿನ್ 12ನ ಪ್ರಿಪೇರ್ ಮಾಡ್ಕೋಬೋದು ಅಂತ ಹೇಳ್ಬೋದು, ವಿಚ್ ಈಸ್ ಎ ನಾನ್ ಟಾಕ್ಸಿಕ್, ನಾನ್ ಕೊರೋಸಿವ್ ಆ್ಯಂಡ್ ಈಸಿಲಿ ಲಿಕ್ವಿಫಯಬಲ್ ಗ್ಯಾಸಸ್. ಓಕೆ, ನೆಕ್ಸ್ಟ್ ಇದಾಗ್ತಿದ್ದಂಗೆ ನಮಗಿರೋಂಥದ್ದು ನೆಕ್ಸ್ಟ್ ಟಾಪಿಕ್ ಬಂದು ಹ್ಯಾಲೋ ಅರೀನ್ಸ್. ಇಷ್ಟು ಟಾಪಿಕ್ಸು ಇಲ್ಲಿವರೆಗೆ ಏನು ಡಿಸ್ಕಸ್ ಮಾಡಿದ್ದೀವಲ್ಲ, ಅಪ್ ಟು ಸ್ವಾಟ್ಸ್ ರಿಯಾಕ್ಷನ್, ಇಲ್ಲಿವರೆಗೂ ನಮಗೆ ಹ್ಯಾಲೋ ಆಲ್ಕೇನ್ಸ್ ಕವರ್ ಆಗುತ್ತೆ. ಹ್ಯಾಲೋ ಆಲ್ಕೇನ್ಸ್ಗಳಾದಮೇಲೆ ನಮಗಿರುವಂಥದ್ದು ಹ್ಯಾಲೋ ಅರೀನ್ಸ್. ಓಕೆ, ಇಲ್ಲಿ ಹ್ಯಾಲೋ ಅರೀನ್ಸಲ್ಲಿ ಇಂಪಾರ್ಟೆಂಟಾಗಿ ನೋಡಬೇಕಾಗಿರೋದು ನಾವು ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ಓಕೆ, ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಡೈರೆಕ್ಟಾಗಿ ಕಾಂಪೌಂಡ್ ತೊಗೊಳ್ಳೋಂಥದ್ದು ಅನಿಲಿನ್. ಇಲ್ಲಿ ಈ NH2 ಗ್ರೂಪ್ ಅನ್ನೋದು ಬೆನ್ಸಿನ್ಗೆ ಡೈರೆಕ್ಟಾಗಿ ಅಟ್ಯಾಚ್ ಆಗಿದ್ರೆ ವಿ ಕಾಲ್ ದಟ್ ಆಸ್ ಅನಿಲಿನ್. ಓಕೆ, ಅನಿಲಿನ್ ಏನು ಮಾಡ್ತೀವಿ, ವಿ ವಿಲ್ ಮೇಕ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ನೈಟ್ರೇಟ್ NaNO2 ಮತ್ತು ಯಾವುದಾದ್ರೂ ಒಂದು ಹೈಡ್ರೋಜನ್ ಆಲೈಡ್ ಅಂತ ಕಾಂಪೊನೆಂಟ್ ತೊಗೋತೀವಿ, ಆ್ಯಂಡ್ ವಿ ಮೇಂಟೈನ್ ಅ ಟೆಂಪರೇಚರ್ ಆಫ್ 273 to 278 ಕೆಲ್ವಿನ್. ಇಲ್ಲಿ ನಮಗೆ ಬರುವಂಥ ಪ್ರಾಡಕ್ಟು, ದಿಸ್ ಈಸ್ ಕಾಲ್ಡ್ ಆಸ್ ಡೈಅಝೋನಿಯಂ ಸಾಲ್ಟ್. ಓಕೆ, ಡೈಅಝೋನಿಯಂ ಸಾಲ್ಟ್ ಜನರೇಟ್ ಆಗುತ್ತೆ. ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಇಂಟರ್ಮೀಡಿಯೇಟ್. ಈ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಂಡು ನಾವು ಬೇರೆ ಯಾವ ಹ್ಯಾಲೈಡ್ಸ್ ಬೇಕಾದ್ರೂ ಇದಕ್ಕೆ ಫಿಕ್ಸ್ ಮಾಡ್ಬೋದು. ಯಾವುದನ್ನು, ಈ ಡೈ ಹ್ಯಾಲೋಜನ್ನ, ಯಾವುದು ಬೆನ್ಸಿನ್ ಡೈಅಝೋನಿಯಂ ಹ್ಯಾಲೈಡ್ ಅದು ಏನಿದೆಯಲ್ಲ, ಇದನ್ನು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಕನ್ವರ್ಟ್ ದಟ್ ಇಂಟು ಎನಿ ಕಾಂಪೊನೆಂಟ್ಸ್. ವಿ ಕ್ಯಾನ್ ಆ್ಯಡ್ ಎನಿ ಹ್ಯಾಲೈಡ್ಸ್ ಲೈಕ್ ಫ್ಲೋರೋ ಆರ್ ಬ್ರೋಮೋ. ಆಯಿತಾ, ಹೇಗೆ ಅಂತಂದರೆ, ಇನ್ ದ ಪ್ರೆಸೆನ್ಸ್ ಆಫ್ Cu2X2 ಅಂತ ಹೇಳಿದ್ದಾರೆ. ದಿಸ್ ಇಸ್ ಕಾಲ್ಡ್ ಆಸ್, ಇಟ್ ಈಸ್ ನಾಟ್ ಅ ಕಾಪರ್ ಹ್ಯಾಲೈಡ್, ದಿಸ್ ಇಸ್ ಅ ಕ್ಯುಪ್ರಸ್ ಹ್ಯಾಲೈಡ್. ಇಲ್ಲೇನಾಗಿರುತ್ತೆ ಅಂದರೆ, ಯಾಕೆ ಅಂತಂದರೆ ಕಾಪರ್ ಈಸ್ ಇನ್ +1 ಸ್ಟೇಟ್. ಓಕೆ, ಹಾಗಾಗಿ +1 ಸ್ಟೇಟಲ್ಲಿದ್ದರೆ ಕಾಪರ್ನ ನಾವು ಕ್ಯುಪ್ರಸ್ ಹ್ಯಾಲೈಡ್ ಅಂತ ಕರಿತೀವಿ. ಈ ಕ್ಯುಪ್ರಸ್ ಹ್ಯಾಲೈಡ್ಗೆ ಯು ಕ್ಯಾನ್ ಆ್ಯಡ್
ಕ್ಲೋರೈಡ್ ಆರ್ ಬ್ರೋಮೈಡ್, ಎರಡರಲ್ಲಿ ಯಾವ್ದಾದ್ರು ಆ್ಯಡ್ ಮಾಡ್ಕೋಬೋದು. ಸೊ ದಟ್ ವಿಲ್ ಟರ್ನ್ ಇನ್ ಟು, ಓಕೆ, ಸೊ ದಿಸ್ ಈಸ್ ಹ್ಯಾಲೋಜನ್ ಅಂದ್ರೆ ಡೈರೆಕ್ಟಾಗಿ ಬೆಂಜಿನ್ಗೆ ಅಟ್ಯಾಚ್ ಆಗ್ತದೆ, ಆ್ಯಂಡ್ ದಿಸ್ ಈಸ್ ಅರೈಲ್ ಹ್ಯಾಲೈಡ್ಸ್. ಹಾಗಾದರೆ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಏನು ಪ್ರಿಪೇರ್ ಮಾಡ್ತಾ ಇದ್ದೀವಿ? ವಿ ಆರ್ ಪ್ರಿಪೇರಿಂಗ್ ಅರೈಲ್ ಹ್ಯಾಲೈಡ್ಸ್. ಆ್ಯಂಡ್ ಇಫ್ ಯು ವಾಂಟ್ ಟು ಆ್ಯಡ್ ಪೊಟ್ಯಾಷಿಯಮ್ ಅಯೋಡೈಡ್ ಅಥವಾ ಅಯೋಡೈಡ್ನ ಆ್ಯಡ್ ಮಾಡಬೇಕು ಅಂತಂದರೆ ನಾವು ಡೈರೆಕ್ಟಾಗಿ ಈ ಬಂತಲ್ಲ ಡೈಯೋಸೋನಿಯಂ ಸಾಲ್ಟ್ ಏನು ಬಂದಿದೆ, ಇದಕ್ಕೆ ಡೈರೆಕ್ಟಾಗಿ ಪೊಟ್ಯಾಷಿಯಮ್ ಅಯೋಡೈಡ್ನ ಆ್ಯಡ್ ಮಾಡಿಬಿಟ್ರೆ, ಸೊ ದೆರ್ ಈಸ್ ಅಡಿಷನ್ ಆಫ್ ಅಯೋಡೈಡ್ ಟು ಬೆನ್ಸಿನ್ ಲೀಡ್ಸ್ ಟು ಅಗೇನ್ ಅನ್ ಅರೈಲ್ ಹ್ಯಾಲೈಡ್. ಅದನ್ನು ನಾವು ಅಯೋಡೋ ಬೆನ್ಸಿನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅಯೋಡೋ ಬೆನ್ಸಿನ್ ಇನ್ ಫಾರ್ ದ ಲಿಬರೇಷನ್ ಆಫ್ ನೈಟ್ರೋಜನ್ ಗ್ಯಾಸ್. ಎರಡರಲ್ಲೂ ಕಾಮನು ನೈಟ್ರೋಜನ್ ಗ್ಯಾಸ್ನ ಲಿಬರೇಟ್ ಮಾಡೋದು. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್. ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಯಾಕೆಂದರೆ ಇದನ್ನು ಮತ್ತೆ ಅಮೈನ್ಸಲ್ಲಿ ಯೂಸ್ ಮಾಡ್ತೀವಿ. ಅಮೈನ್ಸಲ್ಲಿ ಮತ್ತೆ ರಿವಿಷನ್ ಮತ್ತೆ ಈ ಟಾಪಿಕ್ ಬೇಕಾಗತ್ತೆ. ಅಲ್ಲೇನು ಮಾಡ್ತೀವಿ? ಡೈಯೋಸೋನಿಯಂ ಕ್ಯಾರೆಕ್ಟರ್ನ ಓದ್ತಾ ಹೋಗ್ತೀವಿ. ಓಕೆ, ವಿಚ್ ವಿಲ್ ಬಿ ಡಿಸ್ಕಸಿಂಗ್ ಆನ್ ಇನ್ ದಿ ಲೇಟರ್ ಕ್ಲಾಸಸ್. ನೆಕ್ಸ್ಟ್, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋಂಥದ್ದು ಓಕೆ, ರಿಯಾಕ್ಷನ್ ವಿತ್ ಮೆಟಲ್ಸ್ ಅಂತ ಹೇಳಿದ್ದೀವಿ. ಇನ್ನೊಂದು ಕಾನ್ಸೆಪ್ಟ್ ಆ್ಯಡ್ ಮಾಡಿಲ್ಲ. ವೂಡ್ಸ್ ರಿಯಾಕ್ಷನ್ ಅಂತ ಒಂದಿದೆ. ವೂಡ್ಸ್ ರಿಯಾಕ್ಷನಲ್ಲಿ ಏನು ಮಾಡ್ತೀವಿ ಅಂತಂದರೆ, ಆಲ್ಕೈಲ್ ಹ್ಯಾಲೈಡ್ reacts with sodium metal in the presence of dry ether, which will be producing an hydrocarbon with an elimination of sodium halide. ಓಕೆ, ಇದೇನು ಮಾಡುತ್ತೆ? ಸೋಡಿಯಂ ಏನು ಮಾಡುತ್ತೆ? ಆಲ್ಕೈಲಲ್ಲಿ ಇದ್ದಂಥ ಹ್ಯಾಲೈಡ್ಗಳನ್ನ ತೊಗೊಂಡು ಈಚೆ ಬರುತ್ತೆ, ಆ್ಯಂಡ್ ಇಲ್ಲಿರುವಂಥ ಆಲ್ಕೈಲ್ ಗ್ರೂಪ್ಸ್ಗಳು ತನ್ನ ಜೊತೆಗೆ ಅದೇ ಆ್ಯಡ್ ಆಗಿ, ಓಕೆ, so it will forms an hydrocarbon. It is one of the important reaction. Woods reaction ಇಲ್ಲಿ ಆ್ಯಡ್ ಮಾಡಿಲ್ಲ. ಇನ್ನೊಂದು ಇದರಲ್ಲಿರುವಂಥದ್ದು ವೂಡ್ಸ್ ಫಿಟಿಗ್ ರಿಯಾಕ್ಷನ್. ನೇಮ್ ಇಟ್ ಸೆಲ್ಫ್ ಸೇಸ್ ಏನಂತ? ವೂಡ್ಸ್ ಫಿಟ್ಟಿಗ್ ಅಂತ ಹೇಳಿದ್ದಾರೆ. ವೂಡ್ಸ್ ಫಿಟ್ಟಿಗ್ ಅಂತ ಹೇಳಿ ಇಲ್ಲಿ ನೋಡಿ, ವೂಡ್ಸ್ ಅಂತ ಹೇಳಿದಾಗ ನಾವಿಲ್ಲೇನು ಹೇಳ್ತಾ ಇರೋದು? ವಿ ಹ್ಯಾವ್ ಟು ಟೇಕ್ ಆ್ಯನ್ ಆಲ್ಕೈಲ್ ಹ್ಯಾಲೈಡ್, ಆಯಿತಾ? ಅದ್ರ ಜೊತೆಗೆ ಫಿಟ್ಟಿಗ್ ಅಂತ ಹೇಳ್ತಾ ಇದ್ದಾರೆ. ಫಿಟಿಗ್ ಇಸ್ ಅ ರಿಯಾಕ್ಷನ್ ವಿಚ್ ಕನ್ಸಿಡರ್ಸ್ ದಿ ಯಾವುದು? ಅರೈಲಿಕ್ ಹ್ಯಾಲೈಡ್. ಒಂದು ಆಲ್ಕೈಲ್ ಹ್ಯಾಲೈಡು, ಇನ್ನೊಂದು ಅರೈಲ್ ಹ್ಯಾಲೈಡ್. ಎರಡು ಏನಾಗ್ತಿದೆ? ದೇ ಆರ್ ರಿಯಾಕ್ಟಿಂಗ್ ವಿತ್ ಸೋಡಿಯಂ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಓಕೆ, ಇಲ್ಲೇನಾಗುತ್ತೆ ಅಂತಂದರೆ, ಇಲ್ಲಿರುವಂಥ ಸೋಡಿಯಮ್ಮು ಎರಡೂ ಹ್ಯಾಲೋಜನ್ಸ್ಗಳನ್ನ ಟೇಕಪ್ ಮಾಡಿ, ಸೊ ಬೆನ್ಸಿನ್ ವಿಲ್ ಬಿ considering with CH3 will be attached to benzene, the liberation of sodium halides. Okay, so this is again an hydrocarbon. This is called as toluene. Benzene ಗೆ CH3 attach ಆದರೆ we call that as toluene ಅಥವಾ methyl benzene. ನಮಗೆ ಕ್ವಶನ್ ಕೇಳಬೇಕಾದ್ರೆ give a method ಅಥವಾ how and toluene is prepared from ಆಲ್ಕೈಲ್ ಹ್ಯಾಲೈಡ್ ಅಂತ ಏನಾದ್ರು ಕೇಳಿದ್ರೆ ವಿ ಕ್ಯಾನ್ ರೆಫರ್ ಆ್ಯಂಡ್ ವೂಡ್ಸ್ ಫಿಟಿಗ್ ರಿಯಾಕ್ಷನ್. ಓಕೆ, ನೆಕ್ಸ್ಟ್ ಫಿಟಿಗ್ ರಿಯಾಕ್ಷನ್ ಇದೆ. ಫಿಟಿಗ್ ರಿಯಾಕ್ಷನ್ ಅಂತಂದರೆ ಇಲ್ಲಿ ಹೇಳಿದ್ವಲ್ಲ, ಎರಡು ಅರೈಲ್ ಹ್ಯಾಲೈಡ್ಸ್ಗಳು 2 times ಅರೈಲ್ ಹ್ಯಾಲೈಡ್ಸ್ ವಿಲ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಮೆಟಲ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಇಲ್ಲಿ ಬರುವಂಥ ಪ್ರಾಡಕ್ಟ್ ಬಂದು ದಿಸ್ ಈಸ್ ಕಾಲ್ಡ್ ಆಸ್ ಬೈಫಿನೈಲ್. ಇದನ್ನು ಏನು ಕರಿತೀವಿ ಅಂದರೆ ಬೈಫಿನೈಲ್. ಓಕೆ, ಸೊ ಇದು ಮೂರು ಕೂಡ ಇಂಪಾರ್ಟೆಂಟ್ ಥಿಂಗ್ಸ್. ಫಿಟ್ಟಿಗ್ ಅಂತ ನಾವಿಲ್ಲಿ ಶಾರ್ಟ್ಕಟ್ ಆಗಿ ಹೇಗೆ ನೆನ್ಪಿಟ್ಕೋಬೋದು, ಫಿಟ್ಟಿಗ್ ಅಂದರೆ ಏನು ಬರೀಬೇಕು ಅನ್ನೋದಕ್ಕೆ ಎಫ್ ಬಿ ಅಂತಂದರೆ
ಫಿಟ್ಟಿಗ್ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡಿದ್ರೆ ಎರಡು ಬೆಂಜಿನ್ ರಿಂಗೇ ಬರುತ್ತೆ. ಓಕೆ, ವೂಡ್ಸ್ ಫಿಟ್ಟಿಗ್ ಅಂತ ಬಂದಾಗ ಇಲ್ಲಿ ನೋಡಿ, ಇಲ್ಲಿ ಫಿಟ್ಟಿಗ್ ಅಂತ ಬಂದರೆ ಎರಡು ಕೂಡ ಬೆಂಜಿನ್ ರಿಂಗ್. ವೂಡ್ಸ್ ಫಿಟ್ಟಿಗ್ ಅಂತ ಬರ್ತಾ ಇದೆ ಅಂತಂದರೆ ಒಂದು ಬೆಂಜಿನ್ನು, ಒಂದು ಆಲ್ಕೈಲ್ ಗ್ರೂಪ್. ವೂಡ್ಸ್ ಫಿಟ್ಟಿಗ್ ಅಂತ ಬಂದಾಗ ಬರೀ ಫಿಟ್ಟಿಗ್ ವೂಡ್ಸ್ ಅಂತ ಬರ್ತಾ ಇದೆ ಅಂತಂದರೆ ಎರಡು ಕೂಡ ಆಲ್ಕೈಲ್ ಗ್ರೂಪ್ಗಳೇ ಬರ್ತಾ ಹೋಗ್ತವೆ. ಓಕೆ, ಸೊ ಎಫ್ ಬಿ ಅಂತ ಕನ್ಸಿಡರ್ ಮಾಡಿದ್ರೆ ಫಿಟ್ಟಿಗ್ಗೆ ಎರಡು ಕೂಡ ಪ್ರಾಡಕ್ಟ್ ಬರೋದು ಬೆಂಜಿನ್ ರಿಂಗು. ವೂಡ್ಸ್ ಫಿಟ್ಟಿಗ್ ಅಂತ ಬಂದಾಗ ಒಂದು ಬೆಂಜಿನ್ ರಿಂಗ್ಗೆ ಆಲ್ಕೈಲ್ ಗ್ರೂಪು. ಫಿಟ್ಟಿಗ್ ಅಂತ ಬಂದಾಗ ಎರಡು ಕೂಡ ಆಲ್ಕೈಲ್ ಗ್ರೂಪ್. And this is the one of the important topic which we have to remember. And next ಇದರಲ್ಲಿರುವಂಥದ್ದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇದ್ರ ಮೇಲೆ ತುಂಬ ಕ್ವಶನ್ಸ್ ಬರ್ತದೆ. ಇಟ್ ಮೇ ಬಿ ಆಸ್ಕ್ ಫಾರ್ 2 marks. ಓಕೆ, 2 marks ರೀಸನ್ಸ್ ಕೇಳ್ತಾರೆ. ವೈ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ ಇನ್ ಓಕೆ ಅರೈಲ್ ಹ್ಯಾಲೈಡ್ಸ್. ಅರೈಲ್ ಹ್ಯಾಲೈಡ್ಸಲ್ಲಿ ಯಾಕೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ನು ಆಗೋದಿಲ್ಲ ಅಂತ ಕೇಳ್ತಾರೆ. ಅರೈಲ್ ಹ್ಯಾಲೈಡ್ಸಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ನು ಪಾಸಿಬಿಲಿಟಿ ಇಲ್ಲ. ಯಾಕೆ ಅಂತ ಹೇಳಿದಾಗ ಫಸ್ಟ್ನೇದು ಬಂದು ರೆಸೊನೆನ್ಸ್ ಎಫೆಕ್ಟ್. ಯಾವುದೇ ಒಂದು ಆಲ್ಕೈಲ್ ಹ್ಯಾಲೈಡು ಫಿಕ್ಸ್ ಆದಾಗ ಏನಾಗುತ್ತೆ, ಸೊ ಈ ಹ್ಯಾಲೈಡು ತನ್ನಲ್ಲಿರುವಂಥ ಎಲೆಕ್ಟ್ರಾನ್ಸ್ಗಳನ್ನ ರೆಸೊನೆನ್ಸ್ಗೆ ರನ್ ಮಾಡುತ್ತೆ. ಬೆಂಜಿನ್ಗೆ ರಿಲೀಸ್ ಆದ ತಕ್ಷಣ, ಸೊ ರೆಸೊನೆನ್ಸ್ ಸ್ಟಾರ್ಟ್ ಆದ ತಕ್ಷಣ ಓಕೆ ಡಬಲ್ ಬಾಂಡ್ ಇಲ್ಲಿಗೆ ಬಂದಾಗ ನೆಗೆಟಿವ್ ಚಾರ್ಜು ಈ ಹ್ಯಾಲೋಜನ್ಸ್ ಅಂತೂ ಪಾರ್ಷಿಯಲಿ ಡಬಲ್ ಬಾಂಡ್ನ ಜನ್ರೇಟ್ ಮಾಡ್ಕೊಡ್ತವೆ. ಹಾಗಾಗಿ ಏನಾಗುತ್ತೆ ಅಂತಂದರೆ ರೆಸೊನೆನ್ಸು ಇದಕ್ಕೆ ಅವಕಾಶ ಮಾಡಿಕೊಡಲ್ಲ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ಗೆ ಮಾಡೋಕ್ಕೆ. ನೆಕ್ಸ್ಟ್ ಡಿಫರೆನ್ಸ್ ಇನ್ ಹೈಬ್ರಿಡೈಸೇಷನ್. ಸೊ ಡಿಫರೆನ್ಸ್ ಇನ್ ಹೈಬ್ರಿಡೈಸೇಷನ್ ಹೆಂಗೆ ಅಂತಂದರೆ, ಸೊ ಕಾರ್ಬನ್ ಹ್ಯಾಲೋಜನ್ ಆಟಮು ಇನ್ ಹ್ಯಾಲೋ ಆಲ್ಕೇನ್ ಇಟ್ ಈಸ್ sp3 ಹೈಬ್ರಿಡೈಸ್ಡ್. ಓಕೆ, sp3 ಹೈಬ್ರಿಡೈಸ್ಡು ಹ್ಯಾಲೋ ಆಲ್ಕೇನ್ಸಲ್ಲಿ ಅದೇ ಹ್ಯಾಲೋ ಅರೀನ್ಸ್ಗೆ ಬಂದಾಗ ಅಥವಾ ಅರೈಲ್ ಹ್ಯಾಲೈಡ್ಸ್ಗೆ ಬಂದಾಗ, ಅರೈಲ್ ಹ್ಯಾಲೈಡ್ಸ್ ಅಥವಾ ಹ್ಯಾಲೋ ಅರೀನ್ಸ್ ಇಲ್ಲಿ ಹೈಬ್ರಿಡೈಸೇಷನ್ ಬಂದು sp2 ಹಾಕ್ತಿದ್ದಂಗೆ ನಮಗೇನಾಗುತ್ತೆ ಅಂತಂದರೆ ಡಬಲ್ ಬಾಂಡ್ ಜನ್ರೇಷನ್ ಇರುತ್ತೆ. ಹ್ಯಾಲೋಜನ್ ವಿಲ್ ಬಿ ಅಟ್ಯಾಚ್ ಟು ದಿ ಕಾರ್ಬನ್ ಡಬಲ್ ಬಾಂಡ್ ಮಾಲಿಕ್ಯೂಲ್. ಹಾಗಾಗಿ ನಮಗಿಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ನು ಪಾಸಿಬಿಲಿಟಿ ಕಮ್ಮಿ ಆಗುತ್ತೆ. ಇನ್ನೊಂದು, ಇನ್ ಕೇಸ್ ಏನಾದರೂ ಬೆಂಜಿನ್ ರಿಂಗ್ ಮೇಲೆ ಪಾಸಿಟಿವ್ ಚಾರ್ಜ್ ಏನಾದ್ರು ಜನ್ರೇಟ್ ಆಗೋದ್ರೆ ದಿಸ್ ಈಸ್ ಹೈಲಿ ಅನ್ಸ್ಟೇಬಲ್. ಅದನ್ನು ನಾವು ಥರ್ಡ್ ರೀಸನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಇನ್ಸ್ಟೆಬಿಲಿಟಿ ಆಫ್ ಫಿನೈಲ್ ಕ್ಯಾಟಯಾನ್. ಓಕೆ, SN1 ಮೆಕ್ಯಾನಿಸಮಲ್ಲಿ ಓಕೆ ದಿಸ್ ಈಸ್ SN1 ಮೆಕ್ಯಾನಿಸಮ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ ಇನ್ ಹ್ಯಾಲೋ ಅರೀನ್ಸ್ ಅಂತ ಇದರಿಂದ ಪ್ರೂವ್ ಆಗುತ್ತೆ. Acherism is ruled out. ನಾಲ್ಕನೇ ಪಾಸಿಬಿಲಿಟಿ, ಬಿಕಾಸ್ ಆಫ್ ಪಾಸಿಬಲ್ ರಿಪಲ್ಷನ್ ಇಟ್ ಈಸ್ ಲೈಕ್ಲಿ ಫಾರ್ ಎಲೆಕ್ಟ್ರಾನ್ ರಿಚ್ ನ್ಯೂಕ್ಲಿಯೋಫೈಲ್ ಅಪ್ರೋಚ್ ಟು ರಿಚ್ ಅರೀನ್ಸ್. ಅಕಸ್ಮಾತು ಓಕೆ ಹೀಗಿದೆ, ಒಂದು ಕ್ಲೋರಿನ್ ಫಿಕ್ಸ್ ಮಾಡ್ಕೋತೀನಿ, ಇದಕ್ಕೆ ಇನ್ನೇನಾದ್ರು ನ್ಯೂಕ್ಲಿಯೋಫೈಲ್ ಏನಾದ್ರು ಬಂದು ಅಟ್ಯಾಕ್ ಆಗ್ತಿದೆ ಅಂತಂದರೆ ಈ ಎಲೆಕ್ಟ್ರಾನ್ ಕ್ಲೌಡು ರಿಪಲ್ ಆಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸೊ ದಿಸ್ ಈಸ್ ಆಲ್ಸೋ ರೂಲ್ಡ್ ಔಟ್. ನ್ಯೂಕ್ಲಿಯೋಫೈಲ್ ಅಂದರೆ ನಮಗೆ ಗೊತ್ತಿದೆ, ಇಟ್ ಈಸ್ ಆಲ್ವೇಸ್ ಎ ರಿಚ್ ಸ್ಪೀಷೀಸ್. ಎಲೆಕ್ಟ್ರಾನ್ ರಿಚ್ ಫೇಸ್ ಟು ಫೇಸ್ ಬಂದಾಗ ಏನಾಗುತ್ತೆ, ದರ್ ಇಸ್ ರಿಪಲ್ಷನ್. ಹಾಗಾಗಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ನು ನಮಗೆ ಅರೈಲ್ ಹ್ಯಾಲೈಡ್ಸಲ್ಲಿ ಅಥವಾ ಹ್ಯಾಲೋ ಅರೀನ್ಸಲ್ಲಿ ಆಗಲ್ಲ ಅಂತ ಹೇಳ್ತಾ ಹೋಗ್ತೀವಿ. ಸೊ ದೀಸ್ ಆರ್ ದಿ 4 reasons what we can give for why halo arenes does not undergo ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅನ್ನೋದಕ್ಕೆ ಈ 4 ರೀಸನ್ಸ್ಗಳನ್ನ ಕೊಡ್ತಾ ಹೋಗ್ತೀವಿ. ಆ್ಯಂಡ್ ದ ವೆರಿ ಲಾಸ್ಟ್ ಟಾಪಿಕ್ ಈಸ್, ನಾವು ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಬೇಕು. ಪ್ರತಿ ಸಲ ಈ ವರ್ಷ ಎಲ್ಲ ಲಾಸ್ಟ್ ಇಯರ್ಸಲ್ಲಿ ನಮಗೆ ಈ ಸ್ಟ್ರಕ್ಚರು ತುಂಬ ಕೇಳ್ತಾ ಬಂದಿದೆ. ದಿಸ್ ಈಸ್ ಕಾಲ್ಡ್ ಆಸ್ DDT, ಒನ್ ಆಫ್ ದಿ ಪಾಲಿಹ್ಯಾಲೋಜನ್ ವಿಚ್ ಈಸ್ ಎ ನಾನ್ ಬಯೋಡಿಗ್ರೇಡಬಲ್ ಓಕೆ ನಾನ್ ಬಯೋಡಿಗ್ರೇಡಬಲ್ ಕಾಂಪೊನೆಂಟು. DDT ಸ್ಟ್ರಕ್ಚರ್ ಕೇಳ್ತಾ ಹೋಗ್ತಾನೆ. ಇದನ್ನು ಬರೆಯೋದು ಹೇಳ್ಕೊಡ್ತೀನಿ. ಫಸ್ಟ್ ಏನು ಮಾಡಿ ಅಂತಂದರೆ,
ಒಂದು ಪ್ಲಸ್ನ ಬರ್ಕೊಬಿಡಿ. ಈ ಪ್ಲಸ್ ಎರಡು ತುದಿಗೆ ಒಂದೊಂದು ಬೆನ್ಸಿನ್ ರಿಂಗು. ಓಕೆ, ಎರಡು ಬೆನ್ಸಿನ್ ರಿಂಗ್ ಬರ್ಕೊಂಡು ಎರಡು ಬೆನ್ಸಿನ್ಗೆ ಎರಡು ಕ್ಲೋರಿನ್ ಫಿಕ್ಸ್ ಮಾಡ್ಕೊಳ್ಳಿ. ಓಕೆ, ಇದಾದಮೇಲೆ ಈ ಇನ್ನೊಂದು ತುದಿಗೆ ಕ್ಲೋರಿನ್ ಬರ್ಕೊಳ್ಳಿ, ಇನ್ನೊಂದು ತುದಿಗೆ ಹೆಚ್ಚು ಬರ್ಕೊಳ್ಳಿ. ಆ್ಯಂಡ್ ಇದ್ರ ಪಕ್ಕ ಇನ್ನೊಂದು ಲೈನ್ ಎಳೆದ್ಬಿಟ್ಟು ಕ್ಲೋರಿನ್. ಸೊ ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ DDT, that is dichlorido phenyl trichloroethane. So this is, ಇದಕ್ಕೆ IUPAC ನೇಮ್ ಬಂದು dichlorido diphenyl trichloro ethane. ಓಕೆ, ಸೊ ಸ್ಟ್ರಕ್ಚರ್ ನೋಡ್ತಾ ಹೋಗೋಣ. ಡೈಕ್ಲೋರಿಡೋ ಡೈಫಿನೈಲ್, ಎರಡು ಬೆನ್ಸಿನ್ ರಿಂಗ್ ಇದೆ, ಬೆನ್ಸಿನ್ ರಿಂಗ್ಗೆ ಒಂದೊಂದು ಕ್ಲೋರಿನ್ ಅಟ್ಯಾಚ್ ಆಗಿದೆ. ಹಾಗಾಗಿ ಡೈಕ್ಲೋರಿಡೋ ಡೈಫಿನೈಲ್ ಅಥವಾ ಬೈಫಿನೈಲ್. ನೆಕ್ಸ್ಟ್ ಇಲ್ಲಿ ಟ್ರೈಕ್ಲೋರೋ, ಇಲ್ಲಿ ನೋಡಿ ಟ್ರೈಕ್ಲೋರೋ. ಇಲ್ಲಿ ಏನು ಇಲ್ಲ ಅಂತಂದರೆ ಕಾರ್ಬನ್ ಇರುತ್ತೆ. ಇಲ್ಲಿ ದೀಸ್ ಆರ್ ಕಾರ್ಬನ್. ಓಕೆ, ಕಾರ್ಬನ್ ಇರುತ್ತೆ, ಎರಡು ಕಾರ್ಬನ್ ಇದೆ, ಅದಕ್ಕೆ ವ್ಯಾಲೆನ್ಸಿ ಕೂಡ ಒಂದೊಂದೇ ಇದೆ. ಹೆನ್ಸ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಈಥೇನ್. ಸೊ ಇನ್ನೊಂದ್ಸಲಿ ಬರೆಯೋದಾದರೆ ಡೈಕ್ಲೋರಿಡೋ, ಡೈ ಅಥವಾ ಬೈ ಎರಡಾರು ಯೂಸ್ ಮಾಡ್ಬೋದು, ಬೈಫಿನೈಲ್ ಟ್ರೈಕ್ಲೋರೋ, 3 ಕ್ಲೋರಿನ್ ಇದೆ, ಕ್ಲೋರೋ ಈಥೇನ್. ಓಕೆ, ಸೊ ಇಲ್ಲಿ ಅದೇ ಹೇಳಿದ್ನಲ್ಲ, ಒಂದು ಪ್ಲಸ್ ಬರೀರಿ, ಪ್ಲಸ್ಗೆ ಎರಡು ಕಡೆ ಬೆನ್ಸಿನ್ ರಿಂಗ್ ವಿತ್ ಕ್ಲೋರಿನ್, ಬೆನ್ಸಿನ್ ವಿತ್ ಕ್ಲೋರಿನ್, ಒಂದು ಕಡೆಗೆ ಹೆಚ್ಚು, ಇನ್ನೊಂದು ಕಡೆಗೆ Cl, ಇನ್ನೊಂದು ಪ್ಲಸ್ ಹಾಕಿದ್ರೆ ಕ್ಲೋರಿನ್. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ DDT. ಥ್ಯಾಂಕ್ ಯು.